ನಮಸ್ಕಾರ ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಸ್ವರ್ಣದಾಸ್. ಈಗ ಹೆಡ್ಲೈನ್ಸ್. 75ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನೆರವೇರಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ. ನೀತಿಗೆಟ್ಟವರು ಯಾರು ಎಂದು ಚುನಾವಣೆಯಲ್ಲಿ ಜನ ತೋರಿಸಿದ್ದಾರೆ, ಸಚಿವ ಕೆಎನ್ ರಾಜಣ್ಣ ಹೇಳಿಕೆ. ಆಕರ್ಷಕ ಫಲಪುಷ್ಪ ಪ್ರದರ್ಶನಕ್ಕೆ ಜಿಲ್ಲಾ ಮಂತ್ರಿ ಕೆಎನ್ ರಾಜಣ್ಣ ಚಾಲನೆ. ಹಾಸನ ಹೊರವಲಯದ ಭುವನಹಳ್ಳಿಯಲ್ಲಿ ಶ್ರೀ ಹುಚ್ಚಮ್ಮ ದೇವಿಗೆ ಬೆಳ್ಳಿ ಪ್ರಭಾವಳಿ ಅರ್ಪಣೆ. ದೇವಿಯ ಆಶೀರ್ವಾದ ಪಡೆದು ಪುನೀತರಾದ ಭಕ್ತರು. ಮತ್ತು ಕಾಫಿ ಬೆಳೆಗಾರರ ಸಮಸ್ಯೆಗಳನ್ನು ಬಗೆಹರಿಸಲು ಮೊದಲು ಆದ್ಯತೆ ನೀಡುತ್ತೇನೆ, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಹೇಳಿಕೆ. ವಾರ್ತೆಗಳ ವಿವರ. ಜಿಲ್ಲಾ ಹಾಕಿ ಮೈದಾನದಲ್ಲಿ ನಡೆದ 75ನೇ ಗಣರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎನ್ ರಾಜಣ್ಣ ಅವರು ಭಾಗವಹಿಸಿ ಮೊದಲು ಮಹಾತ್ಮ ಗಾಂಧೀಜಿ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯಲ್ಲಿ ಪಾಲ್ಗೊಂಡು ನಂತರ ಧ್ವಜಾರೋಹಣ ನೆರವೇರಿಸಿದರು. ನಂತರ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ ಅವರು, ಭಾರತ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸಿದ ಜಗತ್ತಿನ ಶ್ರೀಮಂತ ಸಂಸ್ಕೃತಿಯನ್ನು ಹೊಂದಿರುವ ರಾಷ್ಟ್ರ. ಭಾರತ ಬಾಳ್ವೆ, ಉಡುಗೆ ತೊಡುಗೆಯಲ್ಲಿ ಭಿನ್ನಮತ ಇದ್ದರೂ ಭಾವನಾತ್ಮಕವಾಗಿ ನಾವೆಲ್ಲರೂ ಒಂದಾಗಿ ಸಾಗುತ್ತಿದ್ದೇವೆ. ಮುಂದೆಯೂ ಹೀಗೆ ಐಕ್ಯತೆಯಿಂದ ದೇಶದ ಸಮಗ್ರತೆ ಉಳಿಸುತ್ತಾ ಭಾರತವನ್ನ ವಿಶ್ವದ ಶ್ರೇಷ್ಠ ಬಲಿಷ್ಠ ರಾಷ್ಟ್ರವನ್ನಾಗಿಸಲು ಶ್ರಮಿಸಬೇಕು. ಮಹಾತ್ಮ ಗಾಂಧೀಜಿ, ಬಾಲಗಂಗಾಧರ ತಿಲಕ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ವೀರ ಸಾವರ್ಕರ್, ಭಗತ್ ಸಿಂಗ್, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಸರೋಜಿನಿ ನಾಯ್ಡು, ಜವಾಹರಲಾಲ್ ನೆಹರು ಸೇರಿದಂತೆ ನೂರಾರು ನೇತಾರರ ನೇತೃತ್ವದಲ್ಲಿ ಲಕ್ಷಾಂತರ ಚಳುವಳಿಗಾರರು ಬ್ರಿಟಿಷರ ವಿರುದ್ಧ ಹೋರಾಡಿ ಸ್ವಾತಂತ್ರ್ಯ ತಂದುಕೊಟ್ಟಿದ್ದಾರೆ. ಭಾರತದಲ್ಲಿ ಸಂವಿಧಾನವೇ ಸರ್ವೋಚ್ಚವಾದುದು. ನಮ್ಮ ಸಂವಿಧಾನದ ಮೂಲ ತತ್ವಗಳು, ಆಶಯಗಳು ಮತ್ತು ಸಿದ್ಧಾಂತಗಳು ಸಾರಾಂಶ ರೂಪದಲ್ಲಿ ತಿಳಿಸುವ ಸಂವಿಧಾನದ ಪ್ರಸ್ತಾವನೆಯನ್ನ ಪ್ರತಿ ಭಾರತೀಯರು ಅರ್ಥೈಸಿಕೊಳ್ಳಬೇಕು ಎಂದರು. ಹೀಗೆ ಐಕ್ಯತೆಯೊಂದಿಗೆ ದೇಶದ ಸಮಗ್ರತೆ ಉಳಿಸುವತ್ತ ಭಾರತವನ್ನು ವಿಶ್ವದ ಶ್ರೇಷ್ಠ ಬಲಿಷ್ಠ ರಾಷ್ಟ್ರವನ್ನಾಗಿಸಲು ನಾವೆಲ್ಲರೂ ಕೂಡ ಶ್ರಮಿಸೋಣ. ಬಂಧುಗಳೇ, ನಿಮಗೆಲ್ಲ ತಿಳಿದಂತೆ ನಮ್ಮ ದೇಶ ಸ್ವತಂತ್ರ ಪೂರ್ವದಲ್ಲಿ ಹಲವಾರು ಅರಸರು, ರಾಜ ಮಹಾರಾಜರುಗಳ ಆಳ್ವಿಕೆಯಲ್ಲಿ ಬೆಳೆದು ಬಂದ ದೇಶ. ಪೋರ್ಚುಗೀಸರು, ಬ್ರಿಟಿಷರು, ಫ್ರೆಂಚರ ಆಡಳಿತಕ್ಕೆ ಒಳಪಟ್ಟು ನಂತರ ಲಕ್ಷಾಂತರ ಹೋರಾಟಗಾರರ ತ್ಯಾಗ, ಬಲಿದಾನ, ಚಳುವಳಿಗಳಿಂದ ಇವತ್ತು ನಾವೆಲ್ಲ ಸ್ವತಂತ್ರ ರಾಷ್ಟ್ರವಾಗಿದ್ದೇವೆ. ಮಹಾತ್ಮ ಗಾಂಧೀಜಿ, ಬಾಲಗಂಗಾಧರ ತಿಲಕ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ಭಗತ್ ಸಿಂಗ್, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಸರೋಜಿನಿ ನಾಯ್ಡು, ಜವಾಹರಲಾಲ್ ನೆಹರು ಹಾಗೂ ವಲ್ಲಭಾಯ್ ಪಟೇಲರ್ ಇವರೆಲ್ಲರ ನೇತೃತ್ವದಲ್ಲಿ ಚಳುವಳಿಗಾರರು ಬ್ರಿಟಿಷರ ವಿರುದ್ಧ ಹೋರಾಡಿ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಅದೇ ರೀತಿ ಸ್ವಾತಂತ್ರ್ಯದ ನಂತರ ಹರಿದು ಹಂಚು ಹೋಗಿದ್ದ ಭಾರತವನ್ನು ಭಾಷಾವಾರು ಪ್ರಾಂತ್ಯಗಳಾಗಿ ವಿಂಗಡಿಸಿ ಒಟ್ಟುಗೂಡಿಸಿದ ಕೀರ್ತಿ ಸರ್ದಾರ್ ವಲ್ಲಭಾಯ್ ಪಟೇಲರು. 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ರಾಷ್ಟ್ರವಾಗಿ ಹೊರಹೊಮ್ಮಿದ್ದು, ನಂತರ ಚಳವಳಿಯ ಭಾಗವಾಗಿದ್ದಂತಹ ದೇಶದ ದಮನಿರತರ ಧ್ವನಿಯಾಗಿದ್ದ ಬಿಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚನೆಗೊಂಡ ವಿಶ್ವದ ಬೃಹತ್ ಲಿಖಿತ ಸಂವಿಧಾನವನ್ನು 1950 ಜನವರಿ 26ರಿಂದ ಅಧಿಕೃತವಾಗಿ ಜಾರಿಗೆ ತರಲಾಯಿತು. ಇದರ ಸವಿನೆನಪೇ ಇಂದಿನ ಗಣರಾಜ್ಯೋತ್ಸವದ ಆಚರಣೆ. ಸನ್ಮಾನ್ಯರೇ, ಸಂವಿಧಾನದ ಆಶಯಗಳನ್ನು ಜನಸಾಮಾನ್ಯರಿಗೆ ತಿಳಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರವು ರಾಜ್ಯದ 31 ಜಿಲ್ಲೆಗಳಲ್ಲಿ ಇಂದಿನಿಂದ ಪ್ರಾರಂಭವಾಗಿ ಸಂವಿಧಾನದ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು, ಅದರಂತೆ ಹಾಸನ ಜಿಲ್ಲೆಯಲ್ಲಿಯೂ ಕೂಡ ಇಂದು ಜಾಥಾಕ್ಕೆ ಚಾಲನೆಯನ್ನ ನೀಡಲಾಗುತ್ತಿದೆ. ಸಂವಿಧಾನದಲ್ಲಿರುವಂತೆ ಮೂಲಭೂತ ಹಕ್ಕು, ಕರ್ತವ್ಯ ಹಾಗೂ ಜವಾಬ್ದಾರಿಗಳ ಬಗ್ಗೆ ಜಾಗೃತಿ ಮೂಡಿಸುವ ಮೂಲ ಉದ್ದೇಶದಿಂದ ಈ ಜಾಥಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಜಿಲ್ಲೆಯ ಎಲ್ಲ 7 ವಿಧಾನಸಭಾ
ಕ್ಷೇತ್ರಗಳಲ್ಲೂ ಕೂಡ ಜಾಥಾವನ್ನ ಅಲ್ಲಿನ ಸ್ಥಳೀಯ ಮುಖಂಡರುಗಳು ಶಾಸಕರನ್ನು ಒಳಗೊಂಡಂತೆ ರಥವನ್ನ ಬರಮಾಡಿಕೊಂಡು ಸಂವಿಧಾನದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ತಮ್ಮೆಲ್ಲರ ಸಹಕಾರವನ್ನು ಕೂಡ ಕೋರಿದೆ. ಪಥಸಂಚಲನ ಎಲ್ಲರ ಗಮನ ಸೆಳೆಯಿತು. ಅಂತಿಮವಾಗಿ ವಿವಿಧ ಶಾಲಾ ವಿದ್ಯಾರ್ಥಿಗಳಿಂದ ನಡೆದ ಸಂವಿಧಾನ, ಗಣರಾಜ್ಯೋತ್ಸವ ಮಹತ್ವ ಕುರಿತ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದು ಗಮನ ಸೆಳೆಯಿತು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ 10 ಗಣ್ಯರಿಗೆ ಗಣರಾಜ್ಯೋತ್ಸವ ಪ್ರಶಸ್ತಿ ನೀಡಿದ ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು ಹಾಗೂ ಜಿಲ್ಲಾಡಳಿತದ ಅಧಿಕಾರಿಗಳು ಸನ್ಮಾನಿಸಿ ಗೌರವಿಸಿದರು. ಶಾಸಕ ಎಚ್ಪಿ ಸ್ವರೂಪ್ ಪ್ರಕಾಶ್, ಜಿಲ್ಲಾಧಿಕಾರಿ ಸಿ ಸತ್ಯಭಾಮ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ, ಅಪರ ಜಿಲ್ಲಾಧಿಕಾರಿ ಶಾಂತಲಾ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ವೆಂಕಟೇಶ್ ನಾಯ್ಡು, ಉಪವಿಭಾಗಾಧಿಕಾರಿ ಮಾರುತಿ, ತಹಸೀಲ್ದಾರ್ ಶ್ವೇತಾ, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಇ ಕೃಷ್ಣೇಗೌಡ ಉಪಸ್ಥಿತರಿದ್ದರು. ನೀತಿಗೆಟ್ಟವರು ಕಾಂಗ್ರೆಸ್ಗೆ ಬರ್ತಾರೆ ಎಂದಿದ್ದ ಬಿ ಶಿವರಾಮ್ ಹೇಳಿಕೆಗೆ ನೀತಿಗೆಟ್ಟವರು ಯಾರು ಎಂದು ಚುನಾವಣೆಯಲ್ಲಿ ಜನ ತೋರಿಸಿದ್ದಾರೆಂದು ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹೇಳಿದರು. ನಗರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಹಾಸನದ ಕಾಂಗ್ರೆಸ್ ಪಕ್ಷದ ನಾಯಕರ ನಡುವೆ ಮುಸುಕಿನ ಗುದ್ದಾಟ ವಿಚಾರದ ಕುರಿತು ಮಾತನಾಡಿ, ಮಾಜಿ ಸಚಿವ ಬಿ ಶಿವರಾಮ್ ಹಾಗೂ ಅರಸೀಕೆರೆ ಕಾಂಗ್ರೆಸ್ ಶಾಸಕ ಶಿವಲಿಂಗೇಗೌಡ ನಡುವಿನ ಟಾಕ್ ಫೈಟ್ ಬಗ್ಗೆ ಪ್ರತಿಕ್ರಿಯೆ ನೀಡಿ, ಅವರಿಬ್ಬರು ಕಾಂಗ್ರೆಸ್ ನಾಯಕರು, ಅವರ ಮಾತನ್ನ ನಾಯಕರು ಗಮನಿಸಿದ್ದಾರೆ, ಅದಕ್ಕೆ ಹೆಚ್ಚು ಮಹತ್ವ ಕೊಡಬೇಕಿಲ್ಲ ಎಂದರು. ವ್ಯಕ್ತಪಡಿಸಿದ್ದಾರೆ, ಅದು ಬಳಸಬಾರ್ದಿತ್ತು, ತೋರಿಸಿದ್ದಾರೆ. ಇನ್ನು ನಾವು ಹೈಕಮಾಂಡ್ನವರು ಕೂಡ ಗಮನಿಸಿದ್ದಾರೆ, ನಮ್ಮ ರಾಜ್ಯದ್ದು ರಾಷ್ಟ್ರದ್ದು ಎಲ್ಲ ಗಮನಿಸಿದ್ದಾರೆ, ಅದಕ್ಕೆ ಹೆಚ್ಚು ಮಹತ್ವ ಕೊಡೋ ಅಗತ್ಯತೆ. ಸಚಿವರು ತಮ್ಮನ್ನ ಕಡೆಗಣಿಸುತ್ತಿದ್ದಾರೆ ಎಂಬ ಮಾಜಿ ಸಚಿವ ಬಿ ಶಿವರಾಮ್ ಮಾತಿಗೆ ತಿರುಗೇಟು ನೀಡಿ, ನನ್ನ ಮೇಲೆ ಯಾರದೂ ಏನೂ ಇಲ್ಲ, ನನಗೆ ನಾನೇ, ನಾನು ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಅವರೇ ಮಾಡಿಕೊಳ್ಳಿ ಬಿಡಿ, ನನ್ನನ್ನ ಯಾರೂ ಕೇಳೋ ಹಾಗಿಲ್ಲ, ಸಿಎಂ ಮತ್ತು ನಮ್ಮ ಅಧ್ಯಕ್ಷರು ಕೇಳಬೇಕಷ್ಟೇ, ಇವರೆಲ್ಲ ನನಗೆ ಲೆಕ್ಕಕ್ಕಿಲ್ಲ. ನಾಯಕರ ಕಾರ್ಯಕರ್ತರ ಸಭೆ ಮಾಡಿಲ್ಲ ಎಂಬ ಆರೋಪದ ಬಗ್ಗೆಯೂ ಆಕ್ರೋಶ ವ್ಯಕ್ತಪಡಿಸಿದರು. ಹೌದು, ನಾನು ಮಾಡುವುದಿಲ್ಲ, ಏನೀಗ ಮಾಡಬೇಕು ಅಂತ ರೂಲ್ಸ್ ಇದೆಯಾ? ಯಾವನು ಆರೋಪ ಮಾಡ್ತಾನೆ ಅವನು ಆ ಕ್ಷೇತ್ರದಲ್ಲಿ ಚುನಾವಣೆಗೆ ನಿಂತಿರಲಿಲ್ವೇ? ಅವನೇ ಸಭೆ ಕರೀಲಿ, ಮಂತ್ರಿ ಬರಲಿ ಎಂದು ಹೇಳಲಿ. ಅವರೇ ಸಭೆ ಮಾಡದೆ ನಮಗೆ ಹೇಳಿಲ್ಲ ಅಂದ್ರೆ ಹೇಗೆ? ನಾವೇನು ಸಭೆ ಮಾಡಿ ಅವರನ್ನ ಕರೆಸಿ ಕೂರಿಸಬೇಕಾ? ನಮ್ಮ ಮಗಳ ಮದುವೆ ಮಾಡ್ತಾ ಇದ್ದೀನಿ, ಅವರ ಕ್ಷೇತ್ರದಲ್ಲಿ ಸಭೆ ಕರೆಯಲಿ, ದಿನಾಂಕ ನಿಗದಿ ಮಾಡಲಿ, ಹೋಗ್ತೀನಿ. ನಾನು ಹೋಗಿ ಸಭೆ ಸೇರಿಸಿ ವೇದಿಕೆ ಮೇಲೆ ಕೂರಿಸಿ ಹೂವಿನ ಹಾರ ಹಾಕೋದು ನನ್ನ ಕೆಲಸ ಅಲ್ಲ. ನೀತಿಗೆಟ್ಟವರು ಕಾಂಗ್ರೆಸ್ಗೆ ಬರ್ತಾರೆ ಎಂದಿದ್ದ ಬಿ ಶಿವರಾಮ್ ಹೇಳಿಕೆ ಬಗ್ಗೆ ಗರಂ ಆದ ಸಚಿವ ರಾಜಣ್ಣ, ನೀತಿಗೆಟ್ಟವರು ಯಾರು ಎಂದು ಚುನಾವಣೆಯಲ್ಲಿ ಜನ ತೋರಿಸಿದ್ದಾರೆ, ಇದನ್ನ ನಾನು ಹೇಳಬೇಕಾ? ಸರಿ ತಪ್ಪು ತೀರ್ಮಾನ ಮಾಡೋದು ಜನ ಅಲ್ವಾ? ನಾನು ಯಾವ ಶಿವರಾಮ್ ಯಾರಿಗೂ ಕೇರ್ ಮಾಡೋದಿಲ್ಲ ಎಂದು ಸಚಿವರು ಗುಡುಗಿದರು. ನಾನೀಗ ನೋಡ್ರಿ, ನನ್ನ ಮೇಲೆ ಯಾರ್ದು ಏನಿಲ್ಲ ಅಧಿಕಾರ, ನಾನೇನೆ, ಗೊತ್ತಾಯ್ತಾ? ಬಿ ಶಿವರಾಮ್ ಇವರಿಂದ ಪಕ್ಷಕ್ಕೆ ಅಧಿಕಾರ ಸಹಾಯ ಇಲ್ಲ, ಇವರೇನು ಕೆಲಸ ಮಾಡ್ತಾ ಇಲ್ಲ, ಮಾತಾಡಲಿ, ನನಗೇನು ಕೇಳೋದಿಲ್ಲ, ನಾನೇ, ನನಗೆ ಯಾರು ಕೇಳಂಗಿಲ್ಲ. ನನಗೆ ಕೇಳಬೇಕಾಗಿರೋರು ಯಾರು? ಮುಖ್ಯಮಂತ್ರಿಗಳು ಕೇಳಬೇಕು, ಅಧ್ಯಕ್ಷರು ಕೇಳಬೇಕು ಅಷ್ಟೇ. ಇವರೆಲ್ಲ ನನಗೇನು ಲೆಕ್ಕಕ್ಕಿಲ್ಲ, ಮಾಡೋದಿಲ್ಲ. ಏನಂತೆ ಮಾಡೋದಿಲ್ಲ, ಇವ್ರು ಮಾಡ್ಬೇಕಂತ ರೂಲ್ ಇದೆಯಾ? ಈಗ ಕೇಳಿದ್ರೆ ಯಾವನ್ನ ಆರೋಪ ಮಾಡ್ತಾನೆ, ಅವನ ಕಾನ್ಸ್ಟಿಟ್ಯೂನ್ಸಿ ನಿಂತಿರಲಿಲ್ವ ಎಲೆಕ್ಷನ್, ಅವ್ರು ಮಾಡಲಿ ಸಭೆ, ಅವನು ನಮಗೂ ಹೇಳಿ ಕರೀಲಿ, ಬರ್ತೀವಿ. ನಾವಾಗ ಸಭೆ ಮಾಡಿ ನಮ್ಗೆ ಹೇಳಿಲ್ಲ ಮಾಡಿಲ್ಲ ಅಂದ್ರೆ ಏನು ನಮ್ಮನ್ನು ಮೊದಲು ಮದುವೆ ಮಾಡ್ತೀನಿ, ಇವನ್ನೆಲ್ಲ ಕರೆಸಿ ಕೂಡಿಸಿ ಭಾಷಣ ಮಾಡಿಸಿಕ್ಕೆ ಕರೀಲಿ, ಅವ್ರ ಜವಾಬ್ದಾರಿ ಇಲ್ವ ಅವ್ರಿಗೆಲ್ಲ? ಅವ್ರವ್ರ ಕ್ಷೇತ್ರದಲ್ಲಿ ಸಭೆ ಕರೀಲಿ, ದಿನಾಂಕ ಫಿಕ್ಸ್ ಮಾಡಲಿ, ನನಗೂ ಹೇಳಿ ಹೋಗ್ತೀನಿ. ನಾನು ಹೋಗಿ ಇವ್ರಿಗೆಲ್ಲ ಇದನ್ನ ಬಡಿಸ್ಬಿಟ್ಟು ಡಯಾಸ್ ಮೇಲೆ ಕೂಡಿಸಿ ಹೂನಾರ ಹಾಕಿ ಶಾಲಾ ಹಾಕೋದಲ್ಲ. ಅವ್ರು ಯಾರು ಅಂತೇಳಿ ಚುನಾವಣೆ ಜನ ತೋರಿಸಿಲ್ವೇನ್ರಿ? ತಿರುಗಿ ನಾನು ಹೇಳ್ಬೇಕೇನ್ರಿ? ಇನ್ನೊಬ್ರು ಹೇಳ್ಬೇಕೇನ್ರಿ? ಜನಾಭಿಪ್ರಾಯ ಅಲ್ವೇನಪ್ಪ ಅಂತಿಮವಾಗಿ ನಿರ್ಣಯ ಮಾಡೋದು, ಸರಿ ತಪ್ಪು. ಅದರಿಂದ ನಾನು ಯಾ ಶಿವರಾಮನ್ಗೆ ಇನ್ನೊಬ್ಬರಿಗೆ ನಾನು. ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಬಿಜೆಪಿ ಸೇರ್ಪಡೆ ವಿಚಾರವಾಗಿ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಸಚಿವರು, ಜಗದೀಶ್ ಶೆಟ್ಟರ್ ಹೇಳಿಕೆ ನೀವೇ ನೋಡಿದ್ದೀರಿ. ನನಗೆ ಕಾಂಗ್ರೆಸ್ನಲ್ಲಿ ಯಾವುದೇ ರೀತಿಯ ಅವಮಾನ ಆಗಲಿ ಅಸಮಾಧಾನ ಆಗಲಿ ಇಲ್ಲ. ನನ್ನನ್ನು ಚೆನ್ನಾಗಿ ನೋಡಿಕೊಂಡಿದ್ದಾರೆ ಅನ್ನೋ ಮಾತನ್ನ ವ್ಯಕ್ತಪಡಿಸಿದ್ದಾರೆ. ಜಗದೀಶ್ ಶೆಟ್ಟರ್ ಮೊದಲಿನಿಂದಲೂ ಆರ್ಎಸ್ಎಸ್ ಸಿದ್ಧಾಂತದಿಂದ ಬಂದವರು. ವಿಧಾನಸಭೆಗೆ ಟಿಕೆಟ್ ಕೊಡಲಿಲ್ಲ ಅಂತ ಬೇಸರದಿಂದ ಅವರು ತೀರ್ಮಾನ ತೆಗೆದುಕೊಂಡಿದ್ರು. ಈಗ ನಾನು ಬೇರೆ ಪಾರ್ಟಿಗೆ ಹೋಗಿದ್ದೆ. ಜನತಾದಳದಲ್ಲಿ 2004ರಲ್ಲಿ ನಾನಿದ್ದೆ.
ಅಲ್ಲಿ ಒಗ್ಗಲಿಲ್ಲ ನನಗೆ, ಹಾಗಾಗಿ ವಾಪಸ್ ಕಾಂಗ್ರೆಸ್ಗೆ ಬಂದೆ. ಹಾಗೆ ಬಂದ್ರು 4 ತಿಂಗಳಿದ್ರೂ ಒಗ್ಲಿಲ್ಲ ಅಂತ ವಾಪಸ್ ಹೋದ್ರು. ಆದಾಕ್ಷಣ ಕಾಂಗ್ರೆಸ್ ಏನೂ ಅವರನ್ನ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂತ ಅಲ್ಲ, ಅವರೇ ಸ್ವಯಂ ಹೇಳಿದ್ದಾರೆ. ನನಗೆ ಕಾಂಗ್ರೆಸ್ನಲ್ಲಿ ಗೌರವ ಕೊಟ್ಟಿದ್ದಾರೆ, ನನ್ನನ್ನ ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ ಎಂದು. ಆದರೆ ನಾನು ಮೋದಿ ಅವರನ್ನ ಮತ್ತೆ ಪ್ರಧಾನಮಂತ್ರಿ ಮಾಡಬೇಕು ಅಂತ ಹೇಳಿ ಬಂದಿದ್ದೀನಿ ಅಂತ ಹೇಳಿದ್ದಾರೆ ಎಂದರು. ನನಗೆ ಕಾಂಗ್ರೆಸ್ನಲ್ಲಿ ಯಾವುದೇ ರೀತಿಯ ಅವಮಾನ ಆಗಲಿ, ಅಸಮಾಧಾನ ಆಗಲಿ ಇಲ್ಲ, ನನ್ನನ್ನು ಚೆನ್ನಾಗಿ ನೋಡಿಕೊಂಡಿದ್ದಾರೆ ಅಂತಕ್ಕಂಥ ಮಾತನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಜಗದೀಶ್ ಶೆಟ್ಟರು ಸಾಮಾನ್ಯ ಮೊದಲಿನಿಂದಲೂ ಕೂಡ RSS ಸಿದ್ಧಾಂತದಲ್ಲಿ ಬಂದದ್ದು. ಅವರು ಮೊನ್ನೆ ಅವರಿಗೆ ವಿಧಾನಸಭೆ ಸದಸ್ಯ ಟಿಕೆಟ್ ಕೊಡಲಿಲ್ಲ ಅಂತೇಳಿ ಬೇಸರದಿಂದ ಅವರು ತೀರ್ಮಾನ ತೆಗೆದುಕೊಂಡಿದ್ದರು. ಈಗ ನಾನು ಬೇರೆ ಪಾರ್ಟಿಗೆ ಹೋಗಿದ್ದೆ, ಜನತಾದಳದಲ್ಲಿ 2004 ಆಗಿದ್ದೆ, ಅದು ಹೋಗಲಿಲ್ಲ ನನಗೆ. ಅದಕ್ಕಿಂತ ವಾಪಸ್ ಕಾಂಗ್ರೆಸ್ ಇರ್ತಾರೆ. ಅವರು ಹಂಗೆ ಬಂದರು, 4 ತಿಂಗಳಿದ್ದರು, ಹೋಗಲಿಲ್ಲ ಅಂತ ವಾಪಸ್ ಹೋಗಿದ್ರು. ಅದಾದ ಕಾಂಗ್ರೆಸ್ನಲ್ಲೇನೋ ಅವ್ರನ್ನ ಚೆನ್ನಾಗಿ ನಡೆಸ್ಕೊಂಡಿಲ್ಲ ಅಂತ ಏನಿಲ್ಲ, ಅವರೇ ಸ್ವಯಂ ಹೇಳಿದ್ರು. ನನಗೆ ಕಾಂಗ್ರೆಸ್ನಲ್ಲಿ ಗೌರವ ಕೊಟ್ಟಿದ್ದಾರೆ, ನನಗೆ ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ, ಆದರೆ ನಾನು ಮತ್ತೆ ಮೋದಿಯವ್ರನ್ನ ಪ್ರಧಾನಮಂತ್ರಿ ಮಾಡಬೇಕು ಅಂತ ಹೇಳಿ ನಾನು ಆಶೆ ಇತ್ತು, ಅದಕ್ಕೋಸ್ಕರ ಬಂದಿದ್ದೀನಿ ಅಂತ ಹೇಳಿದ್ರು. ಇದರಲ್ಲಿ ಅವ್ರ ಮೇಲೆ ಯಾವುದೇ ವೈಯಕ್ತಿಕ ಮಾತುಗಳನ್ನು, ಆರೋಪಗಳನ್ನು ಮಾಡ್ತಕ್ಕಂಥದ್ದು ಯಾರಿಗೂ ಸಾಧ್ಯವಿಲ್ಲ. ಅವರು ಮೊದಲಿದ್ದರೂ ಕೂಡ ಮನುಷ್ಯ ಸರಳ ನಡವಳಿಕೆಗೆ ಹೆಸರಾಗಿದ್ದಾರೆ. ಅವರು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಕೂಡ ಸ್ವತಂತ್ರ ಇರ್ತಾರೆ, ಅದಕ್ಕೆ ಯಾರಿಗೂ ಆಕ್ಷೇಪಣೆ ಇಲ್ಲ, ನನಗೂ ಆಕ್ಷೇಪಣೆ. ಗಣರಾಜ್ಯೋತ್ಸವದ ಅಂಗವಾಗಿ ತೋಟಗಾರಿಕೆ ಇಲಾಖೆ ವತಿಯಿಂದ ನಗರದ ಸಿಲ್ವರ್ ಜೂಬ್ಲಿ ಪಾರ್ಕ್ನಲ್ಲಿ ಜನವರಿ 26ರಿಂದ 28ರವರೆಗೆ ಏರ್ಪಡಿಸಲಾಗಿರುವ ಫಲಪುಷ್ಪ ಪ್ರದರ್ಶನವನ್ನು ಸಹಕಾರ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ KN ರಾಜಣ್ಣ ಅವರು ಉದ್ಘಾಟಿಸಿ ನಂತರ ತೋಟಗಾರಿಕೆಯ ಪಿತಾಮಹ ಮರಿಗೌಡ ಅವರ ಪುತ್ಥಳಿ ಅನಾವರಣಗೊಳಿಸಿದರು. ಫಲಪುಷ್ಪ ಪ್ರದರ್ಶನ ವೀಕ್ಷಣೆ ಮಾಡಿದ ನಂತರ ಸಚಿವರು ಮಾಧ್ಯಮದೊಂದಿಗೆ ಮಾತನಾಡಿ, ಕಳೆದ 5 ವರ್ಷಗಳಿಂದ ನಿಂತು ಹೋಗಿದ್ದ ಫಲಪುಷ್ಪ ಪ್ರದರ್ಶನವನ್ನ ಈ ಬಾರಿ ಶಾಸಕರು ಹಾಗೂ ಇಲಾಖೆ ಅಧಿಕಾರಿಗಳು ಆಸಕ್ತಿ ವಹಿಸಿ ತುಂಬಾ ಚೆನ್ನಾಗಿ ಆಯೋಜಿಸಿದ್ದಾರೆ. ಹೇಮಾವತಿ ತೋಟಗಾರಿಕೆ ಸಂಘ ಕೂಡ ಸೇರಿಕೊಂಡಿದ್ದಾರೆ. ಹೆಣ್ಣು ಮಕ್ಕಳು ತುಂಬಾ ಆಸಕ್ತಿ ವಹಿಸಿ ಮಾಡಿದ್ದಾರೆ, ಅವರಿಗೆ ಅಭಿನಂದನೆಗಳನ್ನು ತಿಳಿಸಿದರು. ಮುಂದಿನ ದಿನಗಳಲ್ಲಿ ಗುಣಮಟ್ಟವನ್ನ ಇನ್ನೂ ಹೆಚ್ಚು ಉತ್ತಮಪಡಿಸಲು ಹಾಗೂ ಸಾರ್ವಜನಿಕರ ಪಾಲ್ಗೊಳ್ಳುವಿಕೆಯನ್ನ ಹೆಚ್ಚಿಸಿ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವ ಆಶಯವಿದೆ. ಜಿಲ್ಲಾಡಳಿತ, ತೋಟಗಾರಿಕೆ ಇಲಾಖೆ, ಸಂಘ ಸಂಸ್ಥೆಗಳ ಹಾಗೂ ಸಾರ್ವಜನಿಕರೆಲ್ಲರ ಸಹಕಾರ ಪಡೆದು ಪ್ರತಿ ವರ್ಷ ಹೆಚ್ಚು ಪರಿಣಾಮಕಾರಿಯಾಗಿ ಜನರಿಗೆ ಮುಟ್ಟುವಂತೆ ಆಯೋಜಿಸಬೇಕು. ಇದು ರೈತರಿಗೆ ಅನುಕೂಲವಾಗುತ್ತದೆ ಎಂದರು. ಗಣರಾಜ್ಯೋತ್ಸವದ 75ನೇ ಶುಭಾಶಯಗಳು ಕೂಡ ಹಂಚಿದ್ದೇವೆ. ಅದರ ಪ್ರಯುಕ್ತವಾಗಿ ತಾವೇ ಹೇಳಿದಂಗೆ 5 ವರ್ಷದಿಂದ ಇದಾಗಲೇ ನಿಂತಿದ್ದಂಥದ್ದು. ಈಗ ಹಳೆ ಇದನ್ನು ಮತ್ತೊಮ್ಮೆ ಶಾಸಕರಾಗಿರ್ತಕ್ಕಂಥ ಸ್ವರೂಪ್ ಅವರು ಮತ್ತು ನಮ್ಮ ಇಲಾಖೆಯ ಅಧಿಕಾರಿಗಳು ಭಾಳ ಆಕ್ಟಿವ್ ಮೇಡಮ್ ಅವರು, ಹಾಗೆ ನಮ್ಮ ಇಲ್ಲಿ ತೋಟಗಾರಿಕೆ ಸಂಬಂಧಪಟ್ಟಂಗೆ ಹೆಣ್ಮಕ್ಳದ್ದು ಒಂದು ಸಂಘ ಬೇರೆ ಇದೆ. ಅದರಲ್ಲಿ ಹೇಮಾವತಿ ತೋಟಗಾರಿಕೆ ಸಂಘ ಅಂತ ಇದೆ, ಮತ್ತು ನಮ್ಮ ಮೋಹನ್ ಕೂಡ ಜೊತೆಯಲ್ಲಿ ಸೇರಿದ್ದಾರೆ. ಈ ಸಾರಿ ಒಂದು ನಿಂತೋಗಿದ್ದಂಥ ಒಂದು ಹೊಸ ಪ್ರಯೋಗನ ನಾನು ನೋಡಿದಾಗ ಇಲ್ಲಿ ಹೆಚ್ಚು ಹೆಣ್ಮಕ್ಳು ಆಸಕ್ತಿಯನ್ನು ವಹಿಸಿ ಈ ಸರಿ ಮಾಡಿದ್ದಾರೆ ಅಂತೇಳಿ ಅವರಿಗೆ ಅಭಿನಂದನೆ ಕೂಡ ಸಲ್ಲಿಸ್ತೀನಿ. ಇದನ್ನು ಇನ್ನೂ ಹೆಚ್ಚು ಉತ್ತಮಪಡಿಸ್ತಕ್ಕಂಥದ್ದು ಪ್ರತಿ ವರ್ಷವೂ ಕೂಡ ಇದರ ಗುಣಮಟ್ಟ ಇರ್ಬೋದು ಮತ್ತು ಜನರ ಒಗ್ಗೂಡುವಿಕೆ ಎಲ್ಲವನ್ನು ಕೂಡ ಇನ್ನೂ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಆಶಯ ಇದೆ. ಜಿಲ್ಲಾಡಳಿತ ಮತ್ತು ತೋಟಗಾರಿಕೆ ಇಲಾಖೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು, ಸಾರ್ವಜನಿಕರು, ಸಂಘ ಸಂಸ್ಥೆಗಳು ಎಲ್ಲರ ಸಹಕಾರವನ್ನು ಪಡೆದು ಪ್ರತಿ ವರ್ಷ ಈ ಒಂದು ತೋಟಗಾರಿಕೆ ಇಲಾಖೆಯ ವತಿಯಿಂದ ಫಲಪುಷ್ಪ ಪ್ರದರ್ಶನವನ್ನು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಜನರಿಗೆ ಮುಟ್ಟುವಂಥದ್ದು. ಈಗ ಭಾಳಷ್ಟು ತಳಿಗಳನ್ನ ತಂದಿಟ್ಟಿದ್ರೆ ನಾನೇ ನೋಡಿಲ್ಲ, ನಾವು ಕೂಡ ರೈತರಾಗಿದ್ದರೂ ಕೂಡ ಫ್ಲವರ್ಸು ಮತ್ತು ಇಂಪ್ರೂವ್ಡ್ ವೆರೈಟೀಸ್ ಎಲ್ಲ ನೋಡಿದಾಗ ಅದನ್ನು ನೋಡಿದ್ರೆ ಪಾಪ ರೈತರಿಗೆ ನಿಜಕ್ಕೂ ಭಾಳ ಅನುಕೂಲ ಆಗ್ತದೆ. ಎಲ್ಲ ಎಕ್ಸ್ಪೋರ್ಟ್ ವೆರೈಟೀಸ್ ಎಲ್ಲ ಇಟ್ಟಿದ್ದಾರೆ. ಮತ್ತು ರೈತರು ಬರೀ ರಾಗಿ ಬೆಳೆಯೋದು, ಭತ್ತ ಬೆಳೆಯೋದು, ಕಬ್ಬು ಬೆಳೆಯೋದು, ಈಗಾಗಲೇ ಕಬ್ಬು ಬೆಳೆದು ಶುಗರ್ ಜಾಸ್ತಿ ಆಗಿ ಕಬ್ಬಿಗೂ ಬೆಲೆ ಇಲ್ಲ, ಹಂಗಾಗ್ತದೆ ಇನ್ನೊಂದು ಸ್ವಲ್ಪ ದಿವಸಕ್ಕೆ. ಅದೇನೋ ಅದೃಷ್ಟ, ಕಬ್ಬಿನಿಂದ ಜ್ಯೂಸಿಂದ ಎಥನಾಲ್ ಮಾಡೋದ್ರಿಂದ ಬ್ಲೆಂಡಿಂಗಿಗೆ ಎಥನಾಲಿಗೆ ಪರ್ಮಿಷನ್ ಕೊಟ್ಟು ಅದಕ್ಕೆ 54 ರೂಪಾಯಿ ಕೊಡೋದ್ರಿಂದ ಸ್ವಲ್ಪ ಶುಗರ್ಗೆ ಈಗ ನಮ್ಗೆ ಅಷ್ಟು ಸರ್ಪ್ಲಸ್ ಇಲ್ಲ.
ಆದರೆ ಬೇರೆ ನೀರಾವರಿ ಸೌಲಭ್ಯ ಇಲ್ಲದ ಭೂಮಿನಲ್ಲಿ ಈ ರೀತಿಯ ತರಕಾರಿ ಹೂವು ಬೆಳೆಯೋದ್ರ ಮೂಲಕ ಹೆಚ್ಚು ಆರ್ಥಿಕವಾಗಿ ಲಾಭಾಂಶ ಬರುವಂಥ ಒಂದು ಪ್ರಯತ್ನಗಳನ್ನು ಮಾಡಲಿಕ್ಕೆ ಪೂರಕವಾದಂಥದ್ದು, ಅವರಿಗೆ ಮಾಹಿತಿಯನ್ನು ದೊರಕಿಸ್ಕೊಡ್ತಕ್ಕಂಥದ್ದು, ಇದನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿದರೆ ನಿಜಕ್ಕೂ ಕೂಡ ಬಹಳ ಉತ್ತಮವಾದಂತಹ ಪ್ರಯತ್ನ. ಹಾಸನ ನಗರ ಹೊರವಲಯದ ಭುವನಹಳ್ಳಿಯಲ್ಲಿ ಶ್ರೀ ಹುಚ್ಚಮ್ಮದೇವಿಗೆ ಬೆಳ್ಳಿ ಪ್ರಭಾವಳಿ ಅರ್ಪಿಸುವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ನೂರಾರು ಭಕ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವಿಯ ಆಶೀರ್ವಾದ ಪಡೆದರು. ಈ ಸಂದರ್ಭದಲ್ಲಿ ಗ್ರಾಮ ದೇವತೆ ದೇವಿರಮ್ಮ, ಶ್ರೀ ಚನ್ನಕೇಶವ ಸ್ವಾಮಿ, ಶ್ರೀ ಹುಚ್ಚಮ್ಮ ದೇವಿ ಮತ್ತು ಲಕ್ಷ್ಮೀ ದೇವಿಯ ಅಡ್ಡೆಯನ್ನ ತಂದು ಅಭಿಷೇಕ ಮಾಡಿ ಪೂಜೆ ಸಲ್ಲಿಸಲಾಯಿತು. ಇಂತಹ ಇತಿಹಾಸವುಳ್ಳ ಪೂಜಾ ಕಾರ್ಯಕ್ರಮವು ಭುವನಹಳ್ಳಿಯಲ್ಲಿ ಸಾವಿರಾರು ಜನರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಜರುಗಿದ್ದು, ಬೆಳಗ್ಗೆಯಿಂದಲೇ ಹೋಮ ಹವನಗಳು ನಡೆದು ಭಕ್ತರು ದೇವರ ದರ್ಶನ ಪಡೆದು ಪುನೀತರಾದರು. ಈ ಸಮಯದಲ್ಲಿ ಮಾತನಾಡಿದ ಹಿರಿಯ ಗ್ರಾಮಸ್ಥ ಬೋರೇಗೌಡ, ಗ್ರಾಮದ ಜನರ ಆರೋಗ್ಯ ಮತ್ತು ಆಯಸ್ಸು ಉತ್ತಮವಾಗಿರಲಿ, ಊರಿಗೆ ಒಳಿತಾಗಲಿ ಎಂದು ಪೂಜಾ ಕಾರ್ಯವನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಊರು ದೇವತೆ, ಗ್ರಾಮ ದೇವತೆ ಚನ್ನಕೇಶ್ವರ ಸ್ವಾಮಿ, ದೇವರಮ್ಮ ಹಾಗೂ ನಾವು ಪೂಜೆ ಮಾಡೋಂಥ ಹುಚ್ಚಮ್ಮ, ಈ ಮೂರು ಅಡ್ಡನ ಇಲ್ಲಿ ತಂದು ಪ್ರತಿಷ್ಠಾಪನೆ ಮಾಡಿಕೊಂಡು 115 ಕಳಸನ ತಗೊಂಡೋಗಿ ಅಲ್ಲಿ ವಿಶೇಷವಾಗಿ ಅಭಿಷೇಕ ಮಾಡಿ ಊರಿಗೆ ಒಳ್ಳೆಯದಾಗಲಿ, ಎಲ್ಲ ಜನರಿಗೂ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ಈ ಕೆಲಸ ಮಾಡ್ತಾಯಿದ್ದೀವಿ. ಇದು ತುಂಬ ಇತಿಹಾಸವಾದಂಥ ಒಂದು ಪೂಜೆ. ಇದ್ರ ವಿಶೇಷ ಇಷ್ಟೇ, ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಆರೋಗ್ಯ ಆಯಸ್ಸು ಕೊಡಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇದನ್ನು ಮಾಡಿಸ್ತಾಯಿದ್ದೀವಿ. ಹಾಗೂ ಭಾನುವಾರದ ದಿವಸ 12 ಗಂಟೆಗೆ ಸರಿಯಾಗಿ ಸಾರ್ವಜನಿಕರಿಗೆ ಎಷ್ಟು ಜನ ಬೇಕಾದರೂ ಬರಲಿ ಅನ್ನ ಸಂತರ್ಪಣೆ ಮಾಡ್ತಾಯಿದ್ದೀವಿ. ಎಲ್ಲರೂ ಆ ಒಂದು ಇದನ್ನು ಸದುಪಯೋಗ ಪಡಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀವಿ. ಭುವನಹಳ್ಳಿ ಕೇಬಲ್ ಆಪರೇಟರ್ ಮಂಜು ಮಾಧ್ಯಮದೊಂದಿಗೆ ಮಾತನಾಡಿ, ಶ್ರೀ ಹುಚ್ಚಮ್ಮ ದೇವಿಗೆ ಬೆಳ್ಳಿ ಪ್ರಭಾವಳಿ ಅರ್ಪಿಸುವ ಸಲುವಾಗಿ ಅದ್ದೂರಿ ಪೂಜಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು, ಗ್ರಾಮ ದೇವತೆ ದೇವಿರಮ್ಮ, ಶ್ರೀ ಚನ್ನಕೇಶವ ಸ್ವಾಮಿ, ಶ್ರೀ ಹುಚ್ಚಮ್ಮ ದೇವಿ ಮತ್ತು ಲಕ್ಷ್ಮೀ ದೇವಿ ದೇಗುಲಗಳಲ್ಲೂ 115 ಕಳಶ ತಂದು ಪೂಜೆ ನಡೆದಿದೆ. ಇಂತಹ ಅದ್ದೂರಿ ಕಾರ್ಯಕ್ರಮಕ್ಕೆ ಗ್ರಾಮಸ್ಥರು ತುಂಬಾ ಸಹಕಾರ ನೀಡಿದ್ದಾರೆ. ಇದೇ ಭಾನುವಾರ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಆಯೋಜಿಸಿದ್ದು, ಎಲ್ಲರೂ ಆಗಮಿಸಿ ತಾಯಿ ಕೃಪೆಗೆ ಪಾತ್ರರಾಗಬೇಕೆಂದು ಮನವಿ ಮಾಡಿದರು. ಇವತ್ತು ಭುವನಹಳ್ಳಿ ಗ್ರಾಮದಲ್ಲಿ ಶ್ರೀ ಚನ್ನಕೇಶವ ಸ್ವಾಮಿ ಹಾಗೂ ಗ್ರಾಮ ದೇವತೆ ದೇವಿರಮ್ಮನವರ ಹಾಗೂ ಲಕ್ಷ್ಮೀದೇವಿ ಅಮ್ಮನವರ ನೇತೃತ್ವದಲ್ಲಿ ಶ್ರೀ ಹುಚ್ಚಮ್ಮ ದೇವಿಯ ಬೆಳ್ಳಿ ಪ್ರಭಾವಳಿಯ ಸಮರ್ಪಣಾ ಕಾರ್ಯಕ್ರಮನ ಇವತ್ತು ಶ್ರೀ ಹುಚ್ಚಮ್ಮ ದೇವಿ ದೇವಸ್ಥಾನದಿಂದ ಆಯೋಜನೆ ಮಾಡಿದ್ದೀವಿ. ಅದಕ್ಕೆ ಭಕ್ತಾದಿಗಳು ಹಾಗೂ ಗ್ರಾಮಸ್ಥರು ನಮಗೆ ಎಲ್ಲ ರೀತಿ ಸಹಕಾರ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಅದ್ಭುತವಾಗಿ ಚಾಲನೆ ಕೊಟ್ಟಿದ್ದಾರೆ. ಕಾರ್ಯಕ್ರಮ ಅಷ್ಟು ಅದ್ಭುತವಾಗಿ ನಡೀಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಗ್ರಾಮಸ್ಥರಿಗೂ ಎಲ್ಲ ಭಕ್ತಾದಿಗಳಿಗೂ ನಮ್ಮ ದೇವಸ್ಥಾನದ ಪರವಾಗಿ ನಮ್ಮೆಲ್ಲರ ಪರವಾಗಿ ಅವ್ರಿಗೆ ಅಭಿನಂದನೆಗಳನ್ನ ತಿಳಿಸ್ತಾ 26ನೇ ತಾರೀಕು ಇವತ್ತು ಹೋಮ ಹವನಗಳು ಈ ಕಾರ್ಯಕ್ರಮದ ಮುಖಾಂತರ ಸಮರ್ಪಣಾ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದು, 115 ಕಳಸ ತಗೊಂಡೋಗೋ ಮುಖಾಂತರ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದು, 28ನೇ ತಾರೀಕು ಭಾನುವಾರ ಇಡೀ ಭುವನಹಳ್ಳಿ ಗ್ರಾಮಕ್ಕೆ ಮತ್ತು ಸುತ್ತಮುತ್ತಲ ಬರ್ತಕ್ಕಂಥ ಹುಚ್ಚಮ್ಮದೇವಿ ಭಕ್ತಾದಿಗಳಿರ್ಬೋದು, ಯಾರೇ ಇರ್ಬೋದು, ಅವ್ರಿಗೆಲ್ಲರಿಗೂ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ತಾಯಿ ಕೃಪೆಗೆ ಪಾತ್ರರಾಗಬೇಕು ಈ ಮೂಲಕ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಪುಟ್ಟದೊಂದು ಬ್ರೇಕ್ನ ನಂತರ ಅಮೋಘ ವಾರ್ತೆಗಳು ಮುಂದುವರಿಯುತ್ತದೆ. The joy of jewelry shopping. Biggest joy of jewelry shopping is here. Joy Alucas ಅರ್ಪಿಸುತ್ತಿದೆ ವರ್ಷದ ಅತಿ ದೊಡ್ಡ ಆಭರಣಗಳ ಹಬ್ಬ. ಎಲ್ಲ ಆಭರಣಗಳ ಮೇಕಿಂಗ್ ಚಾರ್ಜಸ್ ನಲ್ಲಿ 50% ಕಡಿತ. ಬಂಗಾರ, ವಜ್ರ, ಪೋಲ್ಕಿ, ಪ್ರೆಷಿಯಸ್ ಸ್ಟೋನ್ಸ್ ಮತ್ತು ಬೆಳ್ಳಿಯಲ್ಲಿ ಅತಿ ದೊಡ್ಡ ಹಾಗೂ ಅತ್ಯುತ್ತಮ ಆಯ್ಕೆ ಪಡೆಯಿರಿ. ಇದು ಆಭರಣಗಳ ಶಾಪಿಂಗ್ ನಲ್ಲಿ ನಿಜವಾದ ಜಾಯ್. ಈ ಕೊಡುಗೆ ವಿಶೇಷವಾಗಿ ಜಾಯ್ ಅಲುಕಾಸ್ ನ ಶೋರೂಮ್ಗಳಲ್ಲಿ ಮಾತ್ರ. Joy Alucas, world's favorite jeweler.
ಸಂತಸ ಎಲ್ಲೆಲ್ಲೂ ಹರಡುತ್ತಿದೆ ಸಂತಸ ಮನ ಮನೆಯಲ್ಲಿ ಸಂತಸವಿರಲಿ ಮನೆಯಲ್ಲಿ ಮಗುವಿರಲಿ ಮಡಿಲಲ್ಲಿ ತುಂಬಿರಲಿ ಸಂತಸ ಎಲ್ಲೆಲ್ಲೂ ಸಂತಸ. ಸಂತಸ IVF ಮತ್ತು ಎಂಡೋ ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ಶ್ರೀ ಹಾಸನಾಂಬ ಗ್ರಾನೈಟ್ಸ್ ಅಂಡ್ ಸಿರಾಮಿಕ್ಸ್, ಜಯನಗರ 1ನೇ ಹಂತ, ರಿಂಗ್ ರಸ್ತೆ, ಹಾಸನ. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸುವಂತ ಟೈಲ್ಸ್, ವೆಟ್ರಿಫೈಡ್, ಸ್ಯಾನಿಟರಿ ಅಸೆಸರೀಸ್, ಸಿರಾಮಿಕ್ಸ್, ಅಪ್ಲಯನ್ಸಸ್, ಮಾಡ್ಯುಲರ್ ಕಿಚನ್ಸ್, ನ್ಯಾಚುರಲ್ ಸ್ಟೋನ್ಸ್, ವುಡನ್ ಫಿನಿಶಿಂಗ್, ಬಾತ್ರೂಮ್ ಫಿಟ್ಟಿಂಗ್ಸ್, ಲಕ್ಸುರಿ ಕಲೆಕ್ಷನ್ಸ್ ಹೀಗೆ 20ಕ್ಕೂ ಹೆಚ್ಚು ಪ್ರತಿಷ್ಠಿತ ಕಂಪನಿಗಳ ಔಟ್ಲೆಟ್ ಉಳ್ಳ ಕರ್ನಾಟಕದ ಏಕೈಕ ಪ್ರತಿಷ್ಠಿತ ಶೋರೂಮ್ ಶ್ರೀ ಹಾಸನಾಂಬ ಗ್ರಾನೈಟ್ಸ್ ಅಂಡ್ ಸಿರಾಮಿಕ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9742283322, 9164183222, 9538161312. ಶ್ರೀ ಹಾಸನಾಂಬ ಗ್ರಾನೈಟ್ಸ್ ಅಂಡ್ ಸಿರಾಮಿಕ್ಸ್, ಜಯನಗರ 1ನೇ ಹಂತ, ರಿಂಗ್ ರಸ್ತೆ, ಹಾಸನ. ಬೇಲೂರು ರಿಂಗ್ ರಸ್ತೆಯಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಪ್ರಕೃತಿ ಗ್ರ್ಯಾಂಡ್ ವೆಜ್ ರೆಸ್ಟೋರೆಂಟ್. ನಮ್ಮಲ್ಲಿ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಮತ್ತು ಚೈನೀಸ್ ಸುಪ್ರಸಿದ್ಧ ತಿಂಡಿ ತಿನಿಸುಗಳು, ರೋಟಿ, ಕರಿ ಮತ್ತು ತಾಜಾ ಹಣ್ಣಿನ ಜ್ಯೂಸ್ ದೊರೆಯುತ್ತದೆ. ಮತ್ತು ಮಹಾರಾಜ ತಂದೂರಿ ಪಾಯಿಂಟ್ ನಾನ್ ವೆಜ್ ಮಲ್ಟಿ ಕ್ಯುಸೈನ್ ರೆಸ್ಟೋರೆಂಟ್ ಪ್ರಾರಂಭವಾಗಿದೆ. ನಮ್ಮಲ್ಲಿ ಬಿರಿಯಾನಿ, ಚಿಕನ್ 65, ಚಿಕನ್ ಗೀ ರೋಸ್ಟ್, ಚಿಕನ್ ಕಬಾಬ್ ಇನ್ನಿತರೆ ಮಾಂಸಾಹಾರಿ ಖಾದ್ಯಗಳು ರುಚಿ ಮತ್ತು ಶುಚಿಯಾಗಿ ದೊರೆಯುತ್ತದೆ. ಆಕರ್ಷಕ ಹೊರಾಂಗಣ ಮತ್ತು ಕೂರಲು ವಿಶಾಲವಾದ ಸ್ಥಳಾವಕಾಶವಿದೆ. ಇಂದೇ ನಿಮ್ಮ ಕುಟುಂಬಸ್ಥರು ಮತ್ತು ಸ್ನೇಹಿತರೊಂದಿಗೆ ಭೇಟಿ ನೀಡಿ ಪ್ರಕೃತಿ ಗ್ರ್ಯಾಂಡ್ ವೆಜ್ ರೆಸ್ಟೋರೆಂಟ್ ಮತ್ತು ಮಹಾರಾಜ ತಂದೂರಿ ಪಾಯಿಂಟ್ ನಾನ್ ವೆಜ್ ಮಲ್ಟಿ ಕ್ಯುಸೈನ್ ರೆಸ್ಟೋರೆಂಟ್. ವಿಳಾಸ ನಿಯರ್ ಡಾಲರ್ಸ್ ರೆಸಿಡೆನ್ಸಿ, ಬೇಲೂರು ರಿಂಗ್ ರಸ್ತೆ, ಹಾಸನ. ಹೆಚ್ಚಿನ ಮಾಹಿತಿಗಾಗಿ ಫೋನ್ ಸಂಖ್ಯೆ 9741546006. ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೇ? ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ? ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪನಿ 7996089960. ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ. ಸ್ಕಂದ ಗೋಲ್ಡ್ ಕಂಪನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ. ಸ್ಕಂದ ಗೋಲ್ಡ್ ಕಂಪನಿ, ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ, AVK ಕಾಲೇಜ್ ರಸ್ತೆ, ಇಂಡಿಯನ್ ಬ್ಯಾಂಕ್ ಪಕ್ಕ, ಹಾಸನ. ಹಿಂದೆ ಕರೆ ಮಾಡಿ 7996089960. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಉತ್ತಮ ಬುನಾದಿ ಹಾಕಿದಾಗ ಮಾತ್ರ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಬಡವರ, ರೈತರ ಮಕ್ಕಳು ಭಾಗವಹಿಸಲು ಸಾಧ್ಯವಾಗಲಿದೆ. ಆದ್ದರಿಂದ ಉತ್ತಮ ಶಿಕ್ಷಣ ನೀಡುವ ನಿಟ್ಟಿನಲ್ಲಿ ಕರ್ನಾಟಕ ಇಂಗ್ಲಿಷ್ ಸ್ಕೂಲ್ಗಳನ್ನು ಹೋಬಳಿ ಮಟ್ಟದಲ್ಲಿ ತೆರೆದು ಅಗತ್ಯ ಸೌಲಭ್ಯಗಳನ್ನು ಒದಗಿಸಬೇಕೆಂದು ರಾಜ್ಯ ಸರ್ಕಾರಕ್ಕೆ ಶಾಸಕ HT ರೇವಣ್ಣ ಸಲಹೆ ನೀಡಿದರು. ದೇಶಕ್ಕೆ ಒಂದು ರಾಷ್ಟ್ರೀಯ ಹಬ್ಬ ಇದೆ. ಇಡೀ ರಾಷ್ಟ್ರದಲ್ಲಿ ಒಂದು ರಾಷ್ಟ್ರೀಯ ಹಬ್ಬವನ್ನು ನಾವು ಗಣರಾಜ್ಯೋತ್ಸವ ಬಂದು 75 ವರ್ಷ ಆಗಿದೆ. ಇವತ್ತು ನಾವು ಗಣರಾಜ್ಯೋತ್ಸವ ಸಂಭ್ರಮದಿಂದ ಆಚರಣೆ ಮಾಡುವಂಥ ಒಂದು ದಿನ ಅಂತ ಹೇಳಿರುತ್ತದೆ. ಇಡೀ ರಾಷ್ಟ್ರ ಇವತ್ತು ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದೆ. ಇದಕ್ಕೆ ಶುಭವನ್ನು ಕೋರಿ ಇವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದರೆ ಗಣರಾಜ್ಯೋತ್ಸವ ತಂದುಕೊಟ್ಟಂತೆ ಎಲ್ಲ ಅವರಿಗೆ ಇವತ್ತು ವಂದನೆ ಸಲ್ಲಿಸಿ ಇವತ್ತು 75 ವರ್ಷ ಆಯಿತು. ಇನ್ನೂ ನಮಗೆ ಗ್ರಾಮೀಣ ಪ್ರದೇಶ ಇರ್ಬೋದು, ನಗರ ಪ್ರದೇಶದಲ್ಲಿ ಇವತ್ತು ಸರ್ಕಾರಿ ಕಾಲೇಜುಗಳ ಕಟ್ಟಡಗಳನ್ನು ದುಸ್ತುತಿ ಮಾಡೋಕ್ಕಾಗಲಿಲ್ಲ ಸರ್ಕಾರ ನೊಂದು ಹೇಳಬೇಕಾದ್ರೆ
ಅದಕ್ಕೆ ಸರ್ಕಾರಿ ಮಾಧ್ಯಮಿಕ ಇರ್ಬೋದು, ಪ್ರಾಥಮಿಕ ಇರ್ಬೋದು, ಪ್ರೌಢಶಾಲೆ ಇರ್ಬೋದು, ಮತ್ತು ಪದವಿ ಪೂರ್ವ ಕಾಲೇಜ್ ಇರ್ಬೋದು, ಮತ್ತು ಏನು ಹೈಸ್ಕೂಲ್ ಕಾಲೇಜುಗಳು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳು, ಇವು ಮೂಲಭೂತ ಸೌಕರ್ಯ ಕೊಡೋದ್ರಲ್ಲಿ ದೇಶಕ್ಕೆ 75 ವರ್ಷ ಸ್ವಾತಂತ್ರ್ಯ ಬಂದು ಆದರೂ ಸಹ ಇವತ್ತು ನಮಗೆ ಕೊಡೋಕ್ಕಾಗಿಲ್ಲ ಅಂತೇಳಿ ಹೇಳ್ಬೋದು. ಸರ್ಕಾರ ಕೂಡಲೇ ಇವತ್ತು ಏನು ಗ್ರಾಮೀಣ ಪ್ರದೇಶದಲ್ಲಿರ್ಬೋದು, ನಗರ ಪ್ರದೇಶದಲ್ಲಿರ್ಬೋದು, ಎಲ್ಲ ಮಕ್ಕಳಿಗೆ ಉತ್ತಮವಾದಂಥ ಶಿಕ್ಷಣ ಕಲಿಸೋದಕ್ಕೆ ಮಾಡಬೇಕು ಅಂತೇಳಿ ಇವತ್ತು ಸರ್ಕಾರ ನಾನು ಒತ್ತಾಯ ಮಾಡಿ, ಮತ್ತು ಅದ್ರ ಜೊತೆಗೆ ಪ್ರತಿ ಹೋಬಳಿ ಮಟ್ಟದಲ್ಲಿ KPSC ಶಾಲೆ ತೆಗೆಯಬೇಕು. ಹೋಬಳಿಗಳು KPSC ಶಾಲೆ ತೆಗೆದು ಇವತ್ತು KPSC ಶಾಲೆ ಮುಖೇನ ಗ್ರಾಮೀಣ ಪ್ರದೇಶ ಇರ್ಬೋದು, ನಗರ ಪ್ರದೇಶ ಇರ್ಬೋದು, ಎಲ್ಲ ಮಕ್ಕಳಿಗೆ 1ನೇ LKGಯಿಂದ PUCವರೆಗೆ ನಾವು ಇಂಗ್ಲೀಷ್ ಶಾಲೆಯ ಮಾಧ್ಯಮ ತೆರೀಬೇಕು ಅಂತ ನಾವು ಹೀಗೆ ಕೆಲವು ಕಾರಣಗಳು ಬೇಡ ಅಂತಾರೆ. ಆದರೆ ಇವತ್ತು ನಮಗೆ ಬೇಕಾಗಿದ್ದು ಮಕ್ಕಳಿಗೆ ಹೊರದೇಶಕ್ಕೆ ಹೋದಾಗ ಅದು ಹೊರಗಡೆ ಬೇರೆ ದೇಶದ ಮಾತಾಡುವಾಗ ಅದನ್ನು ಒಂದು ನಾವು ಇಂಗ್ಲೀಷ್ ಭಾಷೆಯನ್ನು ಬೇಕಾಗಿದೆ. ಅದರಿಂದ ದಯಮಾಡಿ ಸರ್ಕಾರಿ ಜನರು ಪ್ರತಿಯೊಂದು ಮಕ್ಕಳಿಗೆ 2 KPSC. ತಹಸೀಲ್ದಾರ್ ಕೆಕೆ ಕೃಷ್ಣಮೂರ್ತಿ ಅವರು ಧ್ವಜಾರೋಹಣ ನೆರವೇರಿಸಿ ಮಾತನಾಡಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಚಿಸಿದ ಸಂವಿಧಾನದಿಂದ ಭಾರತೀಯರ ಸಂಸ್ಕೃತಿ, ಭಾಷೆ, ವಿಚಾರ, ಸಂಪ್ರದಾಯ, ಧರ್ಮ ಹಾಗೂ ಆಚರಣೆ ವಿಭಿನ್ನವಾಗಿದ್ದರೂ ವಿವಿಧತೆಯಲ್ಲಿ ಏಕತೆಯನ್ನ ಸಾಧಿಸಿ ಏಕೀಕೃತ ಭಾರತ ನಿರ್ಮಾಣದಲ್ಲಿ ಸಾಧ್ಯವಾಗಿದೆ ಎಂದರು. ಭಾರತೀಯನ ಆದರ್ಶ, ಆಶೋತ್ತರಗಳು, ಮೂಲತತ್ವಗಳು ಇವುಗಳನ್ನು ಒಳಗೊಂಡಂತಹ ಬೃಹತ್ ಗ್ರಂಥವೇ ಸಂವಿಧಾನ. ಸಂವಿಧಾನದ ಕರ್ತೃ ಪರಮ ಪೂಜ್ಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಾಹೇಬರ ಅಧ್ಯಕ್ಷತೆಯಲ್ಲಿ 6 ಜನ ಸದಸ್ಯರ ಕರಡು ಸಮಿತಿ ರಚನೆಯಾಗಿ ಅಧಿವೇಶನಗಳು ನಡೆದು ಅಂತಿಮವಾಗಿ ಕರಡು ಪ್ರತಿ ತಯಾರಾಗಿ ತದನಂತರ 114 ದಿನಗಳ ಸತತ ಅಧ್ಯಯನದ ನಂತರ ಅಂತಿಮವಾಗಿ ಸಹಿಯಾಗಿ ತರುವಾಯ 2 ವರ್ಷ 11 ತಿಂಗಳ ನಂತರ ಭಾರತ ದೇಶದ ಸಂವಿಧಾನ ರಚನೆ ಆಗ್ತದೆ. ಈ ರೀತಿ ರಚನೆಯಾದ ಸಂವಿಧಾನದ ಅಧಿಕಾರವನ್ನು 1949 ನವೆಂಬರ್ 26ರಂದು ಮಾಡಲಾಗ್ತದೆ. ಈ ಸಂದರ್ಭದಲ್ಲಿ ಪ್ರಗತಿಪರ ರೈತ ಪ್ರದೀಪ್, ಸಾರ್ವಜನಿಕ ಆಸ್ಪತ್ರೆಯ ತಜ್ಞ ವೈದ್ಯರಾದ ಡಾಕ್ಟರ್ ಅನಿತಾ, ಪತ್ರಕರ್ತ HT ಅಭಿಲಾಷ್, ತಾಲೂಕು ಕಚೇರಿ ಜೀಪ್ ಚಾಲಕ ಟಿ ರಂಗನಾಥ್, ASI ನಿಂಗರಾಜಪ್ಪ, ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಫರೀದಾ ಬೇಗಂ, ಆರಕ್ಷಕ ನಿರೀಕ್ಷಕರ ಕಚೇರಿಯ ಸಿಬ್ಬಂದಿ ಮಂಜುಳಾ, ಅಗ್ನಿಶಾಮಕ ಪ್ರಭಾರ ಠಾಣಾಧಿಕಾರಿ ಮಂಜುನಾಥ್, ಡಾಕ್ಟರ್ ಸಿದ್ದೇಗೌಡ, ಚಂದ್ರಶೇಖರ್, ಸತ್ಯನಾರಾಯಣ, ಶ್ರೀನಿವಾಸ್, ಗಿರೀಶ್, ಕ್ರೀಡಾಪಟುಗಳಾದ ಸೋಹನ್ ಮೌರ್ಯ, ಶ್ರಾವಣಿ ಹಾಗೂ ಲಿಖಿತ್, PS ಅನಿಲ್ ಕುಮಾರ್, ಪೌರಕಾರ್ಮಿಕರಾದ ರೂಪಾ ಹಾಗೂ ರಮೇಶ್ ಅವರ ಸಮಾಜ ಸೇವೆಯನ್ನ ಗುರುತಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷೆ ಹಾಗೂ ಸದಸ್ಯರಾದ ಸುಧಾ ನಳಿನಿ ಹಾಗೂ ಜ್ಯೋತಿ ಮಂಜುನಾಥ್, ತಾಲೂಕು ಪಂಚಾಯಿತಿ ಇಒ ಗೋಪಾಲ್ PR, BEO ಸೋಮಲಿಂಗೇಗೌಡ, ಡಿವೈಎಸ್ಪಿ ಅಶೋಕ್, ವೃತ್ತ ನಿರೀಕ್ಷಕ BR ಪ್ರದೀಪ್, ಕೃಷಿ ಇಲಾಖೆ ಉಪನಿರ್ದೇಶಕಿ ಸ್ವಪ್ನ, ಮೀನುಗಾರಿಕೆ ಇಲಾಖೆಯ ಅಧಿಕಾರಿ ಸುಮಾ, ಮುಖ್ಯಾಧಿಕಾರಿ ಮಹೇಂದ್ರ, ECO ಶಿವಸ್ವಾಮಿ ಹಾಜರಿದ್ದರು. ದೇಶದಲ್ಲಿ ದೇಶಪ್ರೇಮಕ್ಕಿಂತ ಜಾತಿ ಪ್ರೇಮ ಹೆಚ್ಚಾಗಿದ್ದು, ಇದನ್ನ ಬಿಟ್ಟು ನಾವೆಲ್ಲರೂ ಭಾರತೀಯರು ಎಂಬುದನ್ನು ಮನಗಾಣಬೇಕೆಂದು ಮಾಜಿ ಸಚಿವ ಹಾಗೂ ಶಾಸಕ ಎ ಮಂಜು ತಿಳಿಸಿದರು. ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಆಯೋಜಿಸಿದ್ದ 75ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಭಾರತದ ಸಂವಿಧಾನ ಪ್ರಪಂಚದಲ್ಲಿಯೇ ಮಾದರಿ ಸಂವಿಧಾನವಾಗಿದ್ದು, ಎಲ್ಲ ಭಾಷೆ, ಧರ್ಮವನ್ನ ಒಳಗೊಂಡ ಭಾರತದಲ್ಲಿ ನಾವೆಲ್ಲರೂ ಒಟ್ಟಾಗಿ ಹೋಗಬೇಕು, ಸಮಾನತೆಯಿಂದ ಇರಬೇಕು, ನಾವೆಲ್ಲ ಭಾರತೀಯರು ಎಂಬ ಉದ್ದೇಶದಿಂದ ಇರಬೇಕೆಂದು ಸಂವಿಧಾನ ಬರೆದಿದ್ದು, ಅದನ್ನ ಪಾಲಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಪತ್ರಿಕಾಂಗ ಎಲ್ಲವನ್ನೂ ಒಳಗೊಂಡಂತೆ ನಮ್ಮ ಕರ್ತವ್ಯವನ್ನ ಸರಿಯಾಗಿ ಮಾಡಿದ್ದೇವಾ ಎಂಬುದನ್ನು ಕುರಿತು ಯೋಚಿಸಬೇಕು. ಇಂದು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಎಲ್ಲದರಲ್ಲೂ ಜಾತೀಯತೆ ಹೆಚ್ಚಾಗಿದೆ. ಮತ್ತೆ ಒಳ್ಳೆಯ ವಾತಾವರಣ ಮರುಕಳಿಸಬೇಕಾದರೆ ನಾವೆಲ್ಲ ಭಾರತೀಯರು ಎಂಬುದನ್ನು ಅರಿತು ಒಂದಾಗಿ ದೇಶವನ್ನ ರಕ್ಷಣೆ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಬೇಕೆಂದು ಹೇಳಿದರು. ಇವತ್ತು ಸಂವಿಧಾನ ಅಂತಕ್ಕಂಥದ್ದು
ಇಡೀ ಪ್ರಪಂಚದಲ್ಲೇ ಮಾದರಿಯಾಗಿರ್ತಕ್ಕಂಥ ಸಂವಿಧಾನ. ಇವತ್ತು ನಮ್ಮ ರಾಷ್ಟ್ರದಲ್ಲಿ ಎಲ್ಲ ರಾಜ್ಯಗಳು ವಿವಿಧ ಭಾಷೆ ಇರ್ತಕ್ಕಂಥದ್ದು, ವಿವಿಧ ಧರ್ಮ ಇರ್ತಕ್ಕಂಥದ್ದು, ಎಲ್ಲರೂ ಒಳಗೊಂಡಿರ್ತಕ್ಕಂಥ ಈ ಭಾರತ ದೇಶವನ್ನ ಎಲ್ಲ ಒಟ್ಟಾಗಿ ಹೋಗ್ಬೇಕು, ಸಮಾನತೆಯಿಂದ ಇರಬೇಕು, ಇದರಲ್ಲಿ ಯಾವ ಧರ್ಮವಿಲ್ಲ, ನಾವೆಲ್ಲ ಭಾರತೀಯರು ಅನ್ನೋ ಒಂದು ದೃಷ್ಟಿನಲ್ಲಿ ಇರಬೇಕು ಅಂತ ಹೇಳಿ ಏನು ಸಂವಿಧಾನವನ್ನು ಬರೆದಿದ್ರು ಅದನ್ನ ಪಾಲನೆ ಮಾಡ್ತಕ್ಕಂಥ ಜವಾಬ್ದಾರಿ ಈ ದೇಶದ ಸತ್ಪ್ರಜೆಗಳದ್ದು ಆಗಿರ್ಬೇಕು ಅಂತಕ್ಕಂಥದ್ದು ನನ್ನ ಆಸೆ. ಇವತ್ತು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಪತ್ರಿಕಾ ಎಲ್ಲ ಒಳಗೊಂಡಂತೆ ಇದರಲ್ಲಿ ನಮ್ಮಲ್ಲಿ ನಾವು ಮಾಡ್ತಕ್ಕಂಥ ಕರ್ತವ್ಯದಲ್ಲಿ ನಾವು ಸರಿಯಾಗಿದ್ದೀವಿ ಅಂತಕ್ಕಂಥದ್ದನ್ನ ನಾವು ಯೋಚನೆಯನ್ನ ಮಾಡ್ತಕ್ಕಂಥ ದಿನಗಳು ಬಂದ್ಬಿಟ್ಟಿದೆ. ಹಿಂದಿನ ದಿನಗಳಲ್ಲಿ ಯಾರೂ ಕೂಡ ದೇಶದ ಭಕ್ತಿ, ನಮ್ಮ ದೇಶ ಅನ್ನೋ ಒಂದು ಹೆಮ್ಮೆ ಇರ್ತಾ ಇತ್ತು. ಇವತ್ತಿನ ದಿನಗಳಲ್ಲಿ ಶಾಸಕಾಂಗ ಇರ್ಬೋದು, ಕಾರ್ಯಾಂಗ ಇರ್ಬೋದು, ಇದರಲ್ಲಿ ಎಲ್ಲ ಜಾತೀಯತೆ ಜಾಸ್ತಿ ಆಗಿರೋದ್ರಿಂದ ಇವತ್ತಿನ ಪರಿಸ್ಥಿತಿನಲ್ಲಿ ಒಳ್ಳೆಯ ವಾತಾವರಣ ಮತ್ತೆ ಮರುಕಳಿಸ್ಬೇಕಾದ್ರೆ ನಾವೆಲ್ಲ ಭಾರತೀಯರು ಅಂತಕ್ಕಂಥದ್ದನ್ನ ಒಂದಾಗಿ ಈ ದೇಶವನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಆಗಬೇಕು. ತಹಸೀಲ್ದಾರ್ ಬಸವರೆಡ್ಡಪ್ಪ ರೋಣದ್ ಅವರು ಧ್ವಜಾರೋಹಣ ನೆರವೇರಿಸಿದರು. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರು ಮತ್ತು ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆಗೈದು ರಾಜ್ಯಮಟ್ಟಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಇಒ ಡಾ ಅಶೋಕ್, ಆರಕ್ಷಕ ವೃತ್ತ ನಿರೀಕ್ಷಕ ರಘುಪತಿ, ಬಿಇಒ ದೇವರಾಜ್, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಬಸವರಾಜ್ ಟಾಕಪ್ಪ ಶಿಗ್ಗಾವಿ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಮಹೇಶ್ ಹಾಜರಿದ್ದರು. ಸಕಲೇಶಪುರದಲ್ಲಿ 75ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಸುಭಾಷ್ ಕ್ರೀಡಾಂಗಣದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲಾಗಿತ್ತು. ಉಪವಿಭಾಗಾಧಿಕಾರಿ ಡಾ ಶ್ರುತಿ ಎಂಕೆ ಧ್ವಜಾರೋಹಣ ನೆರವೇರಿಸಿದರು. ನಂತರ ಮಾತನಾಡಿದ ಅವರು 75 ವರ್ಷಗಳ ಹಿಂದೆ ನಮ್ಮ ದೇಶ ಗಣರಾಜ್ಯ ವರ್ಷವಾಗಿ ರೂಪುಗೊಂಡ ಐತಿಹಾಸಿಕ ದಿನ ಇದು. ಆಗಸ್ಟ್ 15, 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಬಂದಿದ್ದರೂ ಸಹ ನಾವು ಬ್ರಿಟಿಷ್ ಕಾಲದಿಂದಲೂ ಆಡಳಿತ ನಡೆಸಿಕೊಂಡು ಬಂದಿದ್ದರೂ ಜನವರಿ 26, 1950ರಂದು ನಮ್ಮದೇ ಸಂವಿಧಾನವನ್ನ ನಾವು ಜಾರಿಗೆ ತಂದಿದ್ದೇವೆ. ಸಂವಿಧಾನ ರಚನಾಕಾರರು ಬಹಳಷ್ಟು ಶ್ರಮವಹಿಸಿ ಎಲ್ಲ ದೇಶದ ಸಂವಿಧಾನವನ್ನ ಅಧ್ಯಯನ ಮಾಡಿ 2 ವರ್ಷ 11 ತಿಂಗಳು 28 ದಿನಗಳ ಕಾಲ ಶ್ರಮವಹಿಸಿ ಡಾ ಬಿಆರ್ ಅಂಬೇಡ್ಕರ್ ನಮ್ಮ ದೇಶಕ್ಕೆ ಸಂವಿಧಾನವನ್ನ ಜಾರಿಗೆ ತಂದರು. ದೇಶದ ಕಾನೂನು ವ್ಯವಸ್ಥೆ ಕೂಡ ನಮ್ಮ ಸಂವಿಧಾನ ಇಲ್ಲದಿದ್ದರೆ ಅದು ಕೂಡ ಹದಗೆಟ್ಟು ಹೋಗುತ್ತಿತ್ತು. ಹಾಗಾಗಿ ನಮ್ಮ ಸಂವಿಧಾನ ರಚನಾಕಾರರು ಬಹಳಷ್ಟು ಮೌಲ್ಯವನ್ನ ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ. ಆದ್ದರಿಂದ ನಾವು ನೀವು ಶಾಂತಿಯುತವಾಗಿ ನೆಮ್ಮದಿಯಿಂದ ಜೀವನ ನಡೆಸಲು ಕಾರಣ ನಮ್ಮ ಸಂವಿಧಾನ ಎಂದು ಹೇಳಿದರು. ಹಿಂದೆ ನಮ್ಮ ದೇಶ ಗಣರಾಜ್ಯ ರಾಷ್ಟ್ರವಾಗಿ ಒಂದು ಐತಿಹಾಸಿಕ ದಿನ ಇದು. ಆಗಸ್ಟ್ 15, 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಬಂದರೂ ಸಹ ನಾವು ಬ್ರಿಟಿಷ್ ನಾಡಿನಲ್ಲೇ ನಮ್ಮ ಆಡಳಿತನ ನಡೆಸ್ಕೊಂಡು ಬರ್ತೀವಿ. ಆದರೆ ಜನವರಿ 26, 1950ರಂದು ನಮ್ಮದೇ ಸಂವಿಧಾನವನ್ನು ನಾವು ಜಾರಿಗೆ ತಂದ್ವಿ. ನಮ್ಮ ಸಂವಿಧಾನ ರಚನಾಕಾರರು ಬಹಳಷ್ಟು ಶ್ರಮ ವಹಿಸಿ ಎಲ್ಲ ದೇಶದಿಂದಲೂ ಸಹ ಸಂವಿಧಾನವನ್ನು ಅಧ್ಯಯನ ಮಾಡಿ 11 ತಿಂಗಳು 18 ದಿನಗಳ ಕಾಲ ಶ್ರಮವಹಿಸಿ ನಮ್ಮ ಸಂವಿಧಾನವನ್ನು ಜಾರಿಗೆ ತಂದರು. ಬಹಳ ಇಡೀ ಪ್ರಪಂಚದಲ್ಲಿ ನಮ್ಮ ಶ್ರೇಷ್ಠ ಸಂವಿಧಾನ ಅಂತಂದ್ರೆ ನಮ್ಮ ಭಾರತ ಸಂವಿಧಾನ ಅಂತ ಹೇಳ್ಬೋದು. ಹಾಗೆ ನಮಗೆಲ್ಲ ಅನಿಸ್ಬೋದು ಏನಕ್ಕೆ ನಮ್ಮ ಸಂವಿಧಾನ ಬೇಕು ಅಂತ. ಯಾವ ರೀತಿಯಾಗಿ ಒಂದು ಹಡಗು ಕ್ಯಾಪ್ಟನ್ಗೆ ದಾರಿ ತಪ್ಪಿತ್ತು, ಅದೇ ರೀತಿಯಾಗಿ ನಮ್ಮ ನಮ್ಮ ಸಂವಿಧಾನ ಇಲ್ಲದೆ ಇದ್ರೆ ಎಲ್ಲೋ ಒಂದು ಹಡಗಿಟ್ಟು ಅಧೋಗತಿಗೆ ಹೋಗ್ತಿತ್ತು ಅನ್ಸುತ್ತೆ. ಹಾಗಾಗಿ ಸಂವಿಧಾನ ಅಂತ ಹೇಳ್ಬೋದು. ಹಾಗೆ ನಮ್ಮ ಸಂವಿಧಾನದ ರಚನಾಕಾರರು ಬಹಳಷ್ಟು ಮೌಲ್ಯಗಳನ್ನು ನಮ್ಮ ಸಂವಿಧಾನದ ಅಡಿ ಕಲಿಸ್ಕೊಟ್ಟಿದ್ದಾರೆ. ಅದರಿಂದಲೂ ನಾವು ಇದನ್ನ ಏಕತೆಯಿಂದ ಮತ್ತು ಶಾಂತಿಯುತವಾಗಿ ನೆಮ್ಮದಿಯಿಂದ ಜೀವನ ನಡೆಸ್ತಿದ್ದೀವಿ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಸಂವಿಧಾನ. ಶಾಸಕ ಸಿಮೆಂಟ್ ಮಂಜುನಾಥ್ ಮಾತನಾಡಿ, ಭಾರತ ದೇಶವು ಇಂದು ಹಲವಾರು ವಿಚಾರಗಳಲ್ಲಿ ಸಾಧನೆ ಮಾಡಿದೆ. ನಮ್ಮ ದೇಶವನ್ನು ನಾವು ರಕ್ಷಿಸಬೇಕು. ಪರಿಸರ ಮಾಲಿನ್ಯವನ್ನ ತಡೆಗಟ್ಟುವ ಹೊಣೆಗಾರಿಕೆ ನಮ್ಮ ಮೇಲಿದೆ. ಸಾಧ್ಯವಾದಷ್ಟು ಪ್ಲಾಸ್ಟಿಕ್ ಕಡಿಮೆ ಬಳಕೆ ಮಾಡಬೇಕೆಂದು ಹೇಳಿದರು. ಭಾರತ ದೇಶ ಹಲವಾರು ವಿಚಾರಗಳಲ್ಲಿ ಪ್ರಗತಿಯನ್ನು ಸಾಧಿಸತಕ್ಕಂಥ ತಮಗೆ ಗೊತ್ತಿರಬಹುದು. ಅದು ಶೈಕ್ಷಣಿಕ ವಿಚಾರ ಇರ್ಬೋದು, ವೈದ್ಯಕೀಯ ವಿಚಾರ ಇರ್ಬೋದು, ಬಾಹ್ಯಾಕಾಶ ವಿಚಾರ ಇರ್ಬೋದು, ಹಾಗೇನೆ ಹಲವಾರು ವಿಚಾರಗಳಲ್ಲಿ ನಾವು ಸಾಧನೆಯನ್ನ ಮಾಡಿದ್ವಿ.
ಹಾಗೂ ಹಲವಾರು ವಿಚಾರದಲ್ಲಿ ಇನ್ನೂ ಕೂಡ ಸಾಧನೆಯನ್ನ ಮಾಡಬೇಕಾಗಿರೋದು ಕೂಡ ನಾವು ಈ ದೇಶದಲ್ಲಿ ಅಭಿವೃದ್ಧಿಯ ಜೊತೆಗೆ ಈ ದೇಶದ ಪರಿಸರವನ್ನು ಉಳಿಸಬೇಕಾಗಿರತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ. ತಮ್ಮೆಲ್ಲರೂ ಕೂಡ ಗೊತ್ತಿರ್ಬೋದು, ಇವತ್ತು ಕುಡಿತಕ್ಕಂಥ ಬಾಟ್ಲಿಂದ ಹಿಡಿದು ನೀರು, ವಾಟರ್ ಬಾಟ್ಲಿಂದ ಹಿಡಿದು ನಾವು ಉಪಯೋಗ ಮಾಡತಕ್ಕಂಥ ಪ್ರತಿಯೊಂದು ವಸ್ತುವನ್ನು ಕೂಡ ಇವತ್ತು ಪ್ಲಾಸ್ಟಿಕ್ನ ಸಂಖ್ಯೆ ಹೆಚ್ಚಾಗಿದೆ. ಇವತ್ತು ನಾವು ವಾಟರ್ ಬಾಟ್ಲ್ ಉಪಯೋಗ ಮಾಡಿ ಎಷ್ಟು ಹೋಗ್ತೀವಿ, ಆ ವಾಟರ್ ಬಾಟ್ಲು ಈ ಭೂಮಿ ಮೇಲೆ ಕನಿಷ್ಠ 100 ವರ್ಷ ಆದ್ರೂ ಕೂಡ ಕರಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಏನಾದ್ರೂ ಕೂಡ ಪರಿಸರ ಮಾಲಿನ್ಯ ಆಗ್ತಾ ಇದೆ ಅಂತಂದ್ರೆ ಅತಿ ಹೆಚ್ಚು ಈ ಪ್ಲಾಸ್ಟಿಕ್ ಇಂದ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಾನು ಮನವಿನ ಮಾಡ್ತೀನಿ, ತಾವು ಆದಷ್ಟು ಪ್ಲಾಸ್ಟಿಕ್ ರಹಿತವಾದಂತ ಉಪಯೋಗಗಳನ್ನ ತಾವು ಉಪಯೋಗ ಮಾಡಿ. ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸಿದ ಗಣ್ಯರಾದ ಸಾಹಿತ್ಯ ಕ್ಷೇತ್ರದಿಂದ ಕೀರ್ತಿ ಕಿರಣ್ ಕುಮಾರ್, ಕ್ರೀಡಾ ಕ್ಷೇತ್ರದಲ್ಲಿ ಅನುಸೂಯ ಕೆಜಿ, ಸಾಮಾಜಿಕ ಕ್ಷೇತ್ರದಲ್ಲಿ ಮೊಹಮ್ಮದ್ ಫರ್ಹಾನ್, ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಹೆತ್ತೂರು ಜಗದೀಶ್, ಕೃಷಿ ಕ್ಷೇತ್ರದಲ್ಲಿ ಎಂಎ ಪ್ರೇಮ್ ಕುಮಾರ್, ಶಿಕ್ಷಣ ಕ್ಷೇತ್ರದಲ್ಲಿ ಸುಧಾಕರ್ ಬಾಬು, ಪೌರಕಾರ್ಮಿಕರ ಕ್ಷೇತ್ರದಲ್ಲಿ ಎಚ್ಪಿ ಕರ್ಣ ಹಾಗೂ ಮಾಜಿ ಸೈನಿಕರಾದ ರಾಮೇಗೌಡ ಅವರನ್ನ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ವಿವಿಧ ಶಾಲೆಯ ವಿದ್ಯಾರ್ಥಿಗಳು ದೇಶಭಕ್ತಿ ಹಾಡುಗಳಿಗೆ ಅದ್ಭುತವಾಗಿ ನೃತ್ಯವನ್ನ ಮಾಡಿದರು. ಆಕ್ಸ್ಫರ್ಡ್ ಶಾಲೆಯ ವಿದ್ಯಾರ್ಥಿಗಳು ಪೊಲೀಸ್ ಕವಾಯತು ಹಾಗೂ ಸ್ಕೌಟ್ಸ್ ಅಂಡ್ ಗೈಡ್ಸ್ ವಿದ್ಯಾರ್ಥಿಗಳಿಂದ ಆಕರ್ಷಕ ಪಥಸಂಚಲನ ನಡೆಯಿತು. ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಅಧ್ಯಕ್ಷರು ಹಾಗೂ ತಹಸೀಲ್ದಾರಾದ ಕೆ ಪುರಂದರ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರಾಮಕೃಷ್ಣ, ಆರಕ್ಷಕ ಉಪ ಅಧೀಕ್ಷಕರಾದ ಪ್ರಮೋದ್ ಕುಮಾರ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಪುಷ್ಪ, ಸಕಲೇಶ್ಪುರ ಪುರಸಭೆ ಮುಖ್ಯಾಧಿಕಾರಿಗಳಾದ ರಮೇಶ್ ಶಿರಸ್ತೇದಾರ್, ಉಮೇಶ್, ಪುರಸಭಾ ಸದಸ್ಯರು, ವಿವಿಧ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಸಂಘ ಸಂಸ್ಥೆಯ ಮುಖಂಡರು ಹಾಜರಿದ್ದರು. ಸಮಾನತೆ, ಸೋದರತೆ, ಸಹಿಷ್ಣುತೆಯ ಸಂದೇಶವನ್ನ ಭಾರತ ರತ್ನ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ನೀಡಿದ್ದಾರೆಂದು ಶಾಸಕ ಸಿಎನ್ ಬಾಲಕೃಷ್ಣ ತಿಳಿಸಿದರು. ತಾಲೂಕು ಕ್ರೀಡಾಂಗಣದಲ್ಲಿ 75ನೇ ವರ್ಷದ ಗಣರಾಜ್ಯೋತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಎಂಬ ದೃಷ್ಟಿಯಿಂದ ಈ ದೇಶದಲ್ಲಿ ನಾವೆಲ್ಲರೂ ಜೀವನವನ್ನ ಕಟ್ಟಿಕೊಂಡಿದ್ದೇವೆ. ಸಂವಿಧಾನದ ವ್ಯವಸ್ಥೆಯಲ್ಲಿ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಹಾಗೂ ಪತ್ರಿಕಾರಂಗ ನಮ್ಮ ದೇಶದ ಅಭಿವೃದ್ಧಿಯ ಸಂಕೇತವಾಗಿದೆ. ಒಕ್ಕೂಟದ ವ್ಯವಸ್ಥೆಯಲ್ಲಿ ಪ್ರಜಾಸತ್ತಾತ್ಮಕ ರಾಷ್ಟ್ರವಾಗಿ ಬೆಳೆದಿರುವ ಸಂದರ್ಭದಲ್ಲಿ ನಮ್ಮ ದೇಶ ಸಂವಿಧಾನವನ್ನ ಅಳವಡಿಸಿಕೊಂಡ ನಂತರ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ವೈಜ್ಞಾನಿಕವಾಗಿ ಅಭಿವೃದ್ಧಿ ಹೊಂದುತ್ತಿರುವ ದೇಶವಾಗಿದೆ. ನಮ್ಮ ದೇಶದ ಬಗ್ಗೆ ನಾವೆಲ್ಲರೂ ಹೆಮ್ಮೆ ಪಡುವ ವಿಷಯವಾಗಿದೆ. ವಿಶ್ವದಲ್ಲೇ 10ನೇ ಆರ್ಥಿಕ ಶಕ್ತಿಯಾಗಿ ಬೆಳೆದಿರುವ ದೇಶ ನಮ್ಮ ಭಾರತ. ಮುಂದಿನ ದಿನಗಳಲ್ಲಿ 5ನೇ ಸ್ಥಾನಕ್ಕೆ ಇರುವ ಎಲ್ಲಾ ಲಕ್ಷಣಗಳು ಕಾಣುತ್ತಿವೆ. ಪಂಚವಾರ್ಷಿಕ ಯೋಜನೆಗಳ ಮೂಲಕ ನಮ್ಮ ದೇಶ ಎಲ್ಲ ರಂಗದಲ್ಲೂ ಅಭಿವೃದ್ಧಿ ಸಾಧಿಸುತ್ತಿದೆ ಎಂದು ಹೇಳಿದರು. ಸಂವಿಧಾನ ವ್ಯವಸ್ಥೆಯಲ್ಲಿ ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ, ಅದರ ಜೊತೆಯಲ್ಲಿ ನಮ್ಮ ಪತ್ರಿಕಾರಂಗ 4ನೇ ಅಂಗವಾಗಿರ್ತಕ್ಕಂಥದ್ದು ನಮ್ಮ ದೇಶದ ಒಂದು ಅಭಿವೃದ್ಧಿಯ ಸಂಕೇತ ಎಂಬತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಒಕ್ಕೂಟ ವ್ಯವಸ್ಥೆಯಲ್ಲಿ ದೊಡ್ಡ ಪ್ರಜಾಸತ್ತಾತ್ಮಕವಾದಂತಹ ಒಂದು ರಾಷ್ಟ್ರವಾಗಿ ಹೊರಹೊಮ್ಮಿರುವಂತಹ ಈ ಸಂದರ್ಭದಲ್ಲಿ ನಮ್ಮ ದೇಶ ಸ್ವಾತಂತ್ರ್ಯಾನಂತರ ಸಂವಿಧಾನವನ್ನು ಅಳವಡಿಸಿಕೊಂಡ ನಂತರ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ವೈಜ್ಞಾನಿಕವಾಗಿ ಇವತ್ತು ನಮ್ಮ ದೇಶ ಅಭಿವೃದ್ಧಿ ಹೊಂದುತ್ತಿರುವ ದೇಶದ ಸಾಲಿನಲ್ಲಿದೆ ಅಂದರೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂಥ ದೇಶ. ಇಡೀ ಪ್ರಪಂಚದಲ್ಲೇ ಇವತ್ತು 10ನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೆದಿರ್ತಕ್ಕಂಥ ದೇಶ ನಮ್ಮ ಭಾರತ ದೇಶ ಇರ್ತಕ್ಕಂಥ ಮಾತನ್ನ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ 5ನೇ ಸ್ಥಾನಕ್ಕೆ ಹೋಗ್ತಕ್ಕಂಥ ದೃಷ್ಟಿನಲ್ಲಿ ಇವತ್ತು ನಮ್ಮ ದೇಶ ಮುನ್ನಡೆಯನ್ನ ಸಾಧಿಸ್ತಾ ಇದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ, ಪಂಚವಾರ್ಷಿಕ ಯೋಜನೆಗಳ ಮೂಲಕ ಇವತ್ತು ನಮ್ಮ ದೇಶ ಎಲ್ಲ ರಂಗಗಳಲ್ಲೂ ಕೂಡ ಅಭಿವೃದ್ಧಿಯನ್ನ ಸಾಧಿಸ್ತಾ ಇದೆ. ಬಂಧುಗಳೇ, ಇವತ್ತು ಸೂರ್ಯ ಮುಳುಗದ ದೇಶ ಅಂತ ಇಂಗ್ಲೆಂಡ್ಗೆ ಹೆಸರಿತ್ತು. ಅಂತ ರಾಷ್ಟ್ರನೂ ಕೂಡ ಇವತ್ತು ನಮ್ಮ ದೇಶವನ್ನು ಅನುಸರಣೆ ಮಾಡ್ತಕ್ಕಂಥ ದಿಕ್ಕಿನಲ್ಲಿ ನಡೀತಿದೆ. ಇವತ್ತು ನಮ್ಮ ದೇಶ ವಿಶ್ವಕ್ಕೆ ಒಂದು ನಾಯಕತ್ವವನ್ನು ಕೊಡುವಂತ ನಿಟ್ಟಿನಲ್ಲಿ ಇವತ್ತು ಮುನ್ನಡೀತಾ ಇರತಕ್ಕಂಥದ್ದು ನಮ್ಮ ದೇಶ. ನಮ್ಮೆಲ್ಲರಿಗೂ ಹಿರಿಮೆ, ಗರಿಮೆ, ನಮ್ಮ ಹೆಮ್ಮೆ ಅಂತ ನಾನು ಹೇಳಲಿಕ್ಕೂ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಬಯಸ್ತಾ ಇದ್ದೇನೆ. ಬಂಧುಗಳೇ, ಸಮಾನತೆ, ಸೋದರತೆ, ಸಹಿಷ್ಣುತೆಯನ್ನ ಸಂದೇಶವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿದ್ದಾರೆ. ಸಾಮಾಜಿಕ ನ್ಯಾಯದ ಅಡಿನಲ್ಲಿ ಸರ್ವರಿಗೂ ಸಮಪಾಲು,
ಸರ್ವರಿಗೂ ಸಮಪಾಲು ಎಂತಕ್ಕಂಥ ಒಂದು ದೃಷ್ಟಿನಲ್ಲಿ ಇವತ್ತು ನಾವೆಲ್ಲರೂ ಕೂಡ ಅಭಿಮಾನಪೂರ್ವಕವಾಗಿ ಈ ದೇಶದಲ್ಲಿ ಬದುಕನ್ನ ಕಟ್ಕೊಂಡಿದ್ದೇವೆ ಎಂತಕ್ಕಂಥ ಮಾತನ್ನು ಕೂಡ. ಕಾಫಿ ಬೆಳೆಗಾರರ ಒತ್ತುವರಿ ಸಮಸ್ಯೆ ಇತ್ಯರ್ಥಕ್ಕೆ ನಾನು ಪ್ರಧಾನಿಯಾಗಿದ್ದ ವೇಳೆ ಪ್ರಯತ್ನ ನಡೆಸಿದ್ದೆ. ಆದರೆ ಅವಧಿಗೂ ಮುನ್ನ ನನ್ನನ್ನ ಕಾಂಗ್ರೆಸ್ನವರು ಅಧಿಕಾರದಿಂದ ಕೆಳಗಿಳಿಸಿದರು ಎಂದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಹೇಳಿದರು. ನಂತರ ಮಾತನಾಡಿದ ಅವರು, ನನ್ನ ಜೀವವಿರುವವರೆಗೂ ಜಿಲ್ಲೆಯ ಸಮಸ್ಯೆಗಳ ನಿವಾರಣೆಗೆ ಹೋರಾಟ ನಡೆಸಲಿದ್ದೇನೆ. ಮಂಡಿ ನೋವು ಹೊರತುಪಡಿಸಿ ಆ ಭಗವಂತನ ದಯೆಯಿಂದ ನನ್ನ ಆರೋಗ್ಯ ಚೆನ್ನಾಗಿದೆ. 15 ಚುನಾವಣೆ ಎದುರಿಸಿದ್ದೇನೆ, 2 ಬಾರಿ ಸೋತಿದ್ದೇನೆ ಎಂದರು. ಬೇಕಾದಷ್ಟು ಸಮಸ್ಯೆಗಳಿದೆ, ಅವುಗಳನ್ನು ಬಗೆಹರಿಸಲಿಕ್ಕೆ ಶಕ್ತಿ ಮೇಲೆ ಇನ್ನೂ 2.5 ವರ್ಷ ನಾನು ರಾಜ್ಯಸಭಾದಲ್ಲಿರ್ತೇನೆ. ನನ್ನ ಮಂಡಿ ನೋವೊಂದಿದೆಯೇ ಹೊರತಾಗಿ ಜ್ಞಾಪಕ ಶಕ್ತಿ ಇದೆ, ಮಾತನಾಡಲಿಕ್ಕೆ ಯಾವ ತೊಂದರೆ ಇಲ್ಲ. ಒಂದೇ ಒಂದು ಮಂಡಿ ನೋವು. ಇದನ್ನು ಬಿಟ್ಟರೆ ಭಗವಂತ ಎಲ್ಲ ರೀತಿ ಕಳೆದ 60 ವರ್ಷದ ಹೋರಾಟದ ಹಿನ್ನೆಲೆ ಎಲ್ಲ ಗೊತ್ತಿದೆ ನನಗೆ. ಅಂದರೆ ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ಇವತ್ತು ಬಂದಿರತಕ್ಕಂಥ ಎಲ್ಲ ಪುಣ್ಯಾತ್ಮರು, ನಮ್ಮ ತಾಯಂದಿರು, ನಿಮ್ಮೆಲ್ಲರಿಗೂ ನಾನು ತಲೆಬಾಗಿ ನಮಸ್ಕಾರ ಮಾಡಿ. ಮಾಜಿ ಸಚಿವ ಹಾಗೂ ಶಾಸಕ ಎಚ್ ಡಿ ರೇವಣ್ಣ ಮಾತನಾಡಿ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಬೇಜವಾಬ್ದಾರಿಯಿಂದ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಕುಮಾರಣ್ಣ ಸೋಲುವಂತಾಯಿತು. ಕುಮಾರಣ್ಣನ ಸೋಲನ್ನು ನಾವು ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ನಮ್ಮ ನಿರ್ಲಕ್ಷ್ಯದಿಂದ ನಾವು ಪರಾಜಿತರಾದೆವು ಎಂದರು. ಅವರು ಮಾತಾಡುವಾಗ ಅವರು ದುಃಖ ವ್ಯಕ್ತಪಡಿಸಿದ್ದು ನಮ್ಮೆಲ್ಲರಿಗೂ ಇವತ್ತು ನೋವುಂಟು ಮಾಡಿದೆ. ಕೆಲವು ನಮ್ಮಿಂದನೇ ಇವತ್ತು ಕುಮಾರಣ್ಣ ಸೋತಿದ್ದಾರೆ ಅಂತ ಅನ್ನೋ ಭಾವನೆ ಇದೆ. ಅದು ಏಕೆ ನಮ್ಮ ಬೇಜವಾಬ್ದಾರಿಯಿಂದ ಕುಮಾರಸ್ವಾಮಿ ಸೋತಿರೋದು ಅಂತ ನಾನು ಒಪ್ಕೋಬೇಕಾಗುತ್ತೆ. ಏಕೆ ಅಂದರೆ ಇವತ್ತು ಕುಮಾರಸ್ವಾಮಿಯವರು ಒಂದು ಅವ್ರದೇ ಆದಂಥ ಜಿಲ್ಲೆನಲ್ಲಿ ಒಂದು ಕೊಡುಗೆ ಇದೆ. ನಾವ್ಯಾರು ಕುಮಾರಸ್ವಾಮಿಯವರು ಸೋಲ್ತಾರೆ ಅಂತ ಕನಸಲ್ಲೂ ಕಂಡಿರಲಿಲ್ಲ. ನಾವೊಂದು ಇದರ ಮೇಲೆ ಇವತ್ತು ಕುಮಾರಣ್ಣ ಸೋತಿರೋದು ನಮ್ಮ ಬೇಜವಾಬ್ದಾರಿಯಿಂದ ಅಂತ ಹೇಳಿದ್ವಿ. ನಾವು ಪ್ರತಿ ಸಾರಿ ಯಾವ ಥರ ಚುನಾವಣೆ ನಡೆಸ್ತಾ ಇದ್ದವನು ಕುಮಾರಸ್ವಾಮಿ ಅವರಿಗೆ ನನಗೆ ಗೊತ್ತಿದೆ. ಆದರೆ ಈ ಸಾರಿ ನಾವು ಚುನಾವಣೆ ನಡೆಸುವಂಥ ವಿಧಾನದಲ್ಲೇ ಎಡವಿದ್ದೀವಿ ಅಂತ ಹೇಳಬೇಕು. ಸಂಸದ ಪ್ರಜ್ವಲ್ ರೇವಣ್ಣ ಮಾತನಾಡಿ, ಸಕಲೇಶಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕುಮಾರಣ್ಣ ಸೋಲಲು ನಾನೂ ಸಹ ಕಾರಣ. ಹಾಸನ ಹಾಗೂ ಸಕಲೇಶಪುರ ಚತುಷ್ಪಥ ರಸ್ತೆಗೆ ಕುಮಾರಸ್ವಾಮಿ ಅವರ ಕೊಡುಗೆ ಸಹ ಇದೆ ಎಂದು ಹೇಳಿದರು. ಯಾಕಂದ್ರೆ ಇವತ್ತು ನಾವು ನೆನಿಬೇಕು. ಯಾಕೆ ಅಂದ್ರೆ ಇವತ್ತು ಹಾಸನ್ ಟು ಸಕಲೇಶಪುರ ರಸ್ತೆ ಆಗೋದಕ್ಕೆ ನಾನು ಒಬ್ಬನೇ ಕಾರಣಕರ್ತ ಅಲ್ಲ. ಇವತ್ತು ಕುಮಾರಸ್ವಾಮಿ ಅಂತ ನಾನು ಗಟ್ಟಿ ಧ್ವನಿಯಲ್ಲಿ ವೇದಿಕೆ ಮುಖಾಂತರ ತಿಳಿಸುವಂತ ಕೆಲಸ ಮಾಡಬೇಕು. ಪ್ರತಿಯೊಂದು ಮೀಟಿಂಗಲ್ಲೂ ಕೂಡ ಕಾಫಿ ಬೆಳೆಗಾರರುಗಳ ಬಗ್ಗೆ ಚರ್ಚೆ ಮಾಡೋದಿರ್ಬೋದು, ಈ ರಸ್ತೆ ಬಗ್ಗೆ ಚರ್ಚೆ ಮಾಡೋದಿರ್ಬೋದು, ಇಲ್ಲ ನಿಮ್ಮಲ್ಲಿ ಇವತ್ತು ಒಂದು ಚಿಕ್ಕ ವಿಚಾರ ನಾನು ಹೇಳಕ್ ಇಷ್ಟಪಡ್ತೀನಿ. BSNL ಟವರ್ ಸಿಗ್ತಾ ಇಲ್ಲ ಅಂತ ಹೇಳಿ ಅವತ್ತೊಂದು ದಿವಸ ಸ್ಪೆಷಲ್ ಮೀಟಿಂಗ್ ಇಡಿಸ್ಬಿಟ್ಟು 16 ಟವರ್ನ ಇವತ್ತು ಸಕಲೇಶಪುರಕ್ಕೆ ನಾನಿವತ್ತು ಅದಕ್ಕೆ ಪ್ರೆಸಿಡೆಂಟ್ ಇದ್ದೀನಿ, ಅಧ್ಯಕ್ಷತೆ ಇದ್ದೀನಿ. BSNL ಇದಕ್ಕೆ 16 ಟವರ್ಗಳನ್ನ ಕೊಡುವಂತ ಕೆಲಸ ನಾವು ಮಾಡುದು. ಯಾರು ಇವತ್ತಿಂತ ನಿರ್ಧಾರಗಳು ತಗೊಂಡಿಂತ ಕೆಲಸಗಳು ಮಾಡ್ಕೊಡ್ತಾರೆ? ಎತ್ತಿನೊಳೆಯಲ್ಲಿ ಸುಮಾರು ಏನಿಲ್ಲ ಅಂದ್ರೂ 800 ಕೋಟಿ ರೂಪಾಯಿ ಅನುದಾನ ತಗೊಬಂದು ಪ್ರತಿಯೊಂದು ರಸ್ತೆಗಳನ್ನ ಮಾಡ್ಕೊಡುವಂತ ಕೆಲಸ ಮಾಡಿದ್ದಾರೆ. ಸಮಸ್ಯೆ ಏನು ಅಂದ್ರೆ ಸಕಲೇಶಪುರ ಬಹಳ ದೊಡ್ಡ ವಿಸ್ತರಣೆ ಇರುವಂತ ಕ್ಷೇತ್ರ ಇದು. ಇವತ್ತು ಸಕಲೇಶಪುರ ಗುಂಡ್ಯಾಯಿಂದ ಹಿಡಿದು ನಮ್ಮ ಕಟಾಯ ಹೋಬಳಿವರೆಗೂ ಬರುತ್ತೆ. ಸಕಲೇಶಪುರ ವಿಧಾನಸಭಾ ಕ್ಷೇತ್ರ ಅಂದ್ರೆ ಪ್ರತಿಯೊಂದು ಕಡೆನೂ ರಸ್ತೆ ಮಾಡ್ಕೊಡ್ಬೇಕು, ಪ್ರತಿಯೊಂದು ಕಡೆನೂ ನಾವು ಕೆಲಸ ಮಾಡ್ಕೊಡ್ಬೇಕು ಅಂದ್ರೆ ಬಹಳ ಕಷ್ಟವಾದಂತ ಕೆಲಸ. ಆದ್ರೂ ಕೂಡ ಹಿಂತಿರುಗ್ಲಿಲ್ಲ. ಸರ್ಕಾರ ಇರ್ಲಿ ಇಲ್ಲದೆ ಇರ್ಲಿ ಪ್ರತಿ ದಿವಸ ಹೋರಾಟ ಮಾಡಿ ಈ ಸಕಲೇಶಪುರ ತಾಲೂಕಿಗೆ ಯಾವುದೇ ರೀತಿ ಅನ್ಯಾಯ ಆಗಬಾರ್ದು ಅಂತ ಹೇಳಿ ಇವತ್ತು ಕೆಲಸಗಳನ್ನ ಮಾಡ್ಕೊಡೋಂತ ನಿಟ್ಟಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಸಣ್ಣ ಪುಟ್ಟ ತಪ್ಪುಗಳಾಗಿದೆ, ನಂದು ತಪ್ಪಿದೆ. ಯಾಕಂದ್ರೆ ನೇರವಾಗಿ ಹೇಳ್ತೀನಿ, ನಂದು ಒಬ್ಬಂದೇ ಅಲ್ಲ, ಇಲ್ಲಿ ಕೂತಿರೋಂತ ಮುಖಂಡರುಗಳದ್ದು ತಪ್ಪಿದೆ, ನಮ್ಗಳದ್ದು ತಪ್ಪಿದೆ, ನಿಮ್ದು ತಪ್ಪಿದೆ. ಮಾಜಿ ಶಾಸಕ ಎಚ್ ಕೆ ಕುಮಾರಸ್ವಾಮಿ ಮಾತನಾಡಿ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸ್ವಯಂಕೃತ ಅಪರಾಧದಿಂದ ಸೋಲಾಗಿದೆ. ಈಗ ಆಡಳಿತದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿಯಲ್ಲಿ ಶೂನ್ಯವಾಗಿದ್ದು ಯಾವುದೇ ವಿಧಾನಸಭಾ ಕ್ಷೇತ್ರಗಳ ಅಭಿವೃದ್ಧಿಗೆ ಹಣ ನೀಡುತ್ತಿಲ್ಲ. ನಾನು ಶಾಸಕನಾಗಿದ್ದ ಕೊನೆ ಕ್ಷಣದಲ್ಲಿ 38 ಕೋಟಿ ರು ಅನುದಾನ,
ಇದರಲ್ಲೇ ಅಭಿವೃದ್ಧಿ ಕೆಲಸಗಳು ಈಗ ಆಗುತ್ತಿವೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಾದ ತಪ್ಪು ಈಗ ಆಗಬಾರದು. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲುವು ಸಾಧಿಸಲು ಕಾರ್ಯಕರ್ತರು ಶ್ರಮ ಹಾಕಬೇಕು ಎಂದರು. ವಿಧಾನಸಭೆ ಚುನಾವಣೆ ಮುಗಿದಿದೆ. ಸುಮಾರು 9 ತಿಂಗಳು ಆಗಿದೆ. 9 ತಿಂಗಳಲ್ಲಿ ಸಾಕಷ್ಟು ಬದಲಾವಣೆಗಳು ಕೂಡ ಆಗಿದೆ. ಕ್ಷೇತ್ರದಲ್ಲಿ ನಮ್ಮ ಪಕ್ಷ ನಾವು ಸೋತಿದ್ದೇವೆ, ಬೇರೆ ಒಂದೊಂದು ಪಕ್ಷದ ಶಾಸಕರಾಗಿದ್ದಾರೆ. ಸರ್ಕಾರ ಬದಲಾವಣೆ ಆಗಿದೆ. ಸರ್ಕಾರ ಬದಲಾವಣೆಯಾಗಿ ಏನೇನು ಮಾಡ್ತಾ ಇದೆ, ಅವ್ರು ಏನು ಆಶ್ವಾಸನೆ ಕೊಟ್ಟಿದ್ರು, ಆಶ್ವಾಸನೆಗಳು ಏನಾಗಿವೆ ಅಂತಕ್ಕಂಥದ್ದು ಕೂಡ ತಮ್ಮೆಲ್ಲರ ಗಮನಕ್ಕೆ ಬಂದಿದೆ. ಇವತ್ತು ಸಹಜವಾಗಿ ನೂತನ ಸರ್ಕಾರದಿಂದ ಜನ ಬಯಸಿರ್ತಕ್ಕಂಥದ್ದು ಇರಬಹುದು, ಗ್ಯಾರಂಟಿಗಳಿಗೂ ಇರಬಹುದು. ಜೊತೆಗೆ ಅಭಿವೃದ್ಧಿ ಕಾರ್ಯನೂ ಕೂಡ ಜನ ಬಯಸ್ತಾರೆ ಅನ್ನೋದನ್ನು ನಾವು ಮರಿಬಾರದು. ಇವತ್ತು ಅಭಿವೃದ್ಧಿ ಕಾರ್ಯಗಳು ಎಲ್ಲೋ ಒಂದು ಕಡೆ 10 ತಿಂಗಳಿಂದ ನೂತನ ಸರ್ಕಾರದಲ್ಲಿ ಪೂರ್ತ ಶೂನ್ಯ ಆಗಿದೆ. ನಾನೇನು ಸಕಲೇಶಪುರ ತಾಲೂಕಿಗೆ, ಅದುವೇ ತಾಲೂಕಿಗೆ ಕ್ಷೇತ್ರಕ್ಕಲ್ಲ, ಕೊನೆ 1.5 ತಿಂಗಳಲ್ಲಿ ನಾನು ಏನು ಸುಮಾರು 38 ಕೋಟಿ ರೂಪಾಯಿ ಅನುದಾನ ತಂದೆ, ಆ ಅನುದಾನದಲ್ಲಿ ಮಾತ್ರ ಇವತ್ತು ಕೂಡ ಕೆಲಸಗಳಾಗಿರ್ತಕ್ಕಂಥದ್ದು. ಅದೇ ಕೆಲಸಕ್ಕೆ ಗುದ್ಲಿ ಪೂಜೆ, ಅದೇ ಕೆಲಸಕ್ಕೆ ಮತ್ತೊಂದು ಚಾಲನೆ ಕೊಟ್ಟು ಇವತ್ತು ಆ ಕೆಲಸಗಳಾಗ್ತಿರ್ತಕ್ಕಂಥದ್ದು ತಾವೆಲ್ಲ ಕೂಡ ಗಮನಿಸಿದ್ದೀವಿ. ಮೊದಲೇ ನಮ್ಮ ಸಕಲೇಶಪುರ ಕ್ಷೇತ್ರದ ಚಿತ್ರಣ ತಮಗೆಲ್ಲ ಗೊತ್ತಿದೆ. ಅದೇನೇ ಇರಲಿ, ಇವತ್ತದೆಲ್ಲ ಚರ್ಚೆ ಅನವಶ್ಯಕ. ಇವತ್ತು ತಾವು ಕೊಟ್ಟಂಥ ಅವಕಾಶದಲ್ಲಿ ನಿಮ್ಮೆಲ್ಲರ ಜೊತೆಗೂಡ ನಾವು ಕೆಲಸ ಮಾಡಿದ್ದೇವೆ. ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿಯ ಆತ್ಮವಿಶ್ವಾಸವೇ ಅತಿಯಾಗಿರ್ಬೋದು, ಮತ್ತು ನಮ್ಮ ನಾಯಕರುಗಳ ಆತ್ಮವಿಶ್ವಾಸ, BJಪಿಯವ್ರು ಕೇಳಲಿ, ಕಾಂಗ್ರೆಸ್ನವ್ರು ಕೇಳಲಿ, ನಮ್ಮನ್ನ ಕೇಳಿ, ಇಲ್ಲ ಸರ್ ನೀವೇ ಗೆಲ್ಲೋದು ನಿಮ್ಮ ಬಿಟ್ಟರೆ ಬೇರೆ ಯಾರು ಅಲ್ಲ ಅಂತ ಈ ರೀತಿಯ ಅತಿಯಾದ ವಿಶ್ವಾಸ ನಮ್ಮನ್ನು ಎಲ್ಲೋ ಒಂದು ಕಡೆ ತೊಂದರೆ ಮಾಡ್ತು ಅನ್ನೋದು ಕೂಡ ತಮಗೂ ಎಲ್ಲ ಗೊತ್ತಿದೆ. ಕಾರ್ಯಕರ್ತರುಗಳಿಗೆ ತಪ್ಪಲ್ಲ. ಆದರೆ ನಾವುಗಳು ಸ್ವಲ್ಪ ನಮ್ಮ ಮಟ್ಟದವರು ಸ್ವಲ್ಪ ಇನ್ನೂ ಕೂಡ ಪ್ರಯತ್ನ ಮಾಡಿದ್ದಿದ್ರೆ ನಾವಿವತ್ತು ಕೇವಲ ಇನ್ನು 2,000 ಮತಗಳು ತೆಗೆದುಕೊಳ್ಳೋದೇನಂತ ಮಹಾನ್ ಕೆಲಸ ಏನಾಗಿರಲಿಲ್ಲ. ತಪ್ಪಾಗಿದೆ. ಆದರೆ ಈ ತಪ್ಪಿನ ಆಧಾರದ ಮೇಲೆ ಮುಂದೆ ಸರಿಯಾಗಿ ಹೋಗ್ಬೇಕಲ್ಲ. ನಾವು ಲೋಕಸಭೆಗೆ, ಜಿಲ್ಲಾ ಪಂಚಾಯತಿಗೆ ಹೋಗ್ಬೇಕಲ್ಲ, ತಾಲೂಕ್ ಪಂಚಾಯತಿಗೆ ಹೋಗ್ಬೇಕಲ್ಲ. ಅವರು ಕೂಡ ಹೀಗೆ ಹೇಳ್ತಾರೆ, ನಿಮ್ಮ ಕ್ಯಾಂಡಿಡೇಟ್ ಭಾರಿ ಸ್ಟ್ರಾಂಗ್ ಬಿಡಿ ಸರ್, ನಿಮ್ಮ ಕ್ಯಾಂಡಿಡೇಟ್ ಯಾರು ಅಳ್ಳಾಡ್ಸಿದ್ದಾರೆ, ನಿಮ್ಮನ್ನು ಯಾರು ಅಳ್ಳಾಡ್ಸಿದ್ರಿ, ಬರೀ ಹೀಗೆ ಹೇಳ್ಬೋದೇ ಹೊರತು ನಾವು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. 75ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನೆರವೇರಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ KN ರಾಜಣ್ಣ. ನೀತಿಗೆಟ್ಟವರು ಯಾರು ಎಂದು ಚುನಾವಣೆಯಲ್ಲಿ ಜನ ತೋರಿಸಿದ್ದಾರೆ, ಸಚಿವ KN ರಾಜಣ್ಣ ಹೇಳಿಕೆ. ಆಕರ್ಷಕ ಫಲಪುಷ್ಪ ಪ್ರದರ್ಶನಕ್ಕೆ ಜಿಲ್ಲಾ ಮಂತ್ರಿ KN ರಾಜಣ್ಣ ಚಾಲನೆ. ಹಾಸನ ಹೊರವಲಯದ ಭುವನಹಳ್ಳಿಯಲ್ಲಿ ಶ್ರೀ ಹುಚ್ಚಮ್ಮ ದೇವಿಗೆ ಬೆಳ್ಳಿ ಪ್ರಭಾವಳಿ ಅರ್ಪಣೆ, ದೇವಿಯ ಆಶೀರ್ವಾದ ಪಡೆದು ಪುನೀತರಾದ ಭಕ್ತರು. ಮತ್ತು ಕಾಫಿ ಬೆಳೆಗಾರರ ಸಮಸ್ಯೆಗಳನ್ನು ಬಗೆಹರಿಸಲು ಮೊದಲು ಆದ್ಯತೆ ನೀಡುತ್ತೇನೆ, ಮಾಜಿ ಪ್ರಧಾನಿ HD ದೇವೇಗೌಡ ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.